ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾರ್ಗೆಟ್ ಮೈ ಗೋಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ಸೆಷನ್ನಲ್ಲಿ ಮಾರ್ಚ್ 10ರ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಮಾರ್ಚ್ 10. ಓಕೆ, ಇವತ್ತಿನ ಈ ಒಂದು ಸೆಷನಲ್ಲಿ ICC ಚಾಂಪಿಯನ್ಶಿಪ್ ಆಗಿರುವಂಥದ್ದು. ಸೊ ಇದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ಮಾಧವ ಹುಲಿ ಮೀಸಲು ಪ್ರದೇಶ ಅಲ್ಲಿ ಹೊಸದಾಗಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಹೌದಾ, ಹುಲಿ ಮೀಸಲು ಪ್ರದೇಶಗಳು ಅಂತೇಳಿ ಬರ್ತವೆ. ಹೌದಾ, ಪ್ರಸ್ತುತ ನಮ್ಮ ದೇಶದಲ್ಲಿ ಎಷ್ಟಿದಾವೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ A23A ಅನ್ನುವಂಥದ್ದು ನ್ಯೂಸ್ ಅಲ್ಲಿದೆ. ಸೊ ಇದು ಏನು, ಹೌದಾ, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವಿಶ್ಲೇಷಣೆಯನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರ್ತಕ್ಕಂಥದ್ದು ಅಂತಂದ್ರೆ ಅದು ಈ ಶ್ರಮ ಪೋರ್ಟಲ್ ಅನ್ನುವಂಥದ್ದು. ಹೌದಾ, ಈ ಶ್ರಮ ಪೋರ್ಟಲ್ ಅನ್ನುವಂಥದ್ದು ಇದು ಎಕನಾಮಿಕ್ಸ್ ಸಂಬಂಧಪಟ್ಟಂತಹ ಒಂದು ರಿಲೇಟೆಡ್, ಅದು ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲೂ ಕೂಡ ಇಲ್ಲಿ ಬರ್ತಕ್ಕಂಥದ್ದು. ಯಾವುದು ಈ ಶ್ರಮ ಪೋರ್ಟಲ್ ಅನ್ನುವಂಥದ್ದು. ಸೊ ಇದನ್ನ ಏನಂತಂದ್ರೆ ಇತ್ತೀಚೆಗೆ ಬಹಳ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಸಕ್ತ ವರ್ಷದ 2025-26ರ ಕೇಂದ್ರ ಬಜೆಟ್ ನಲ್ಲಿ ಕೂಡ ಈ ಶ್ರಮ ಪೋರ್ಟಲ್ ಅನ್ನುವಂಥದ್ದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಡಿಲಿಮಿಟೇಷನ್ ಅನ್ನುವಂಥದ್ದು. ಸೊ ಕಳೆದ ವಿಡಿಯೋದಲ್ಲಿ ಕೂಡ ಡಿಲಿಮಿಟೇಷನ್ ಬಗ್ಗೆ ನಾವು ನೋಡಿದ್ದೀವಿ. ಸೊ ಈ ಒಂದು ಏನಪ್ಪಾ ಅಂತಂದ್ರೆ ಮತ್ತೆ ಇದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಡಿಲಿಮಿಟೇಷನ್ ಅಂತಂದ್ರೆ ಲೋಕಸಭಾ ಅಲ್ಲಿ ಸ್ಥಾನಗಳನ್ನ ಮರು ಹಂಚಿಕೆ ಮಾಡ್ತಕ್ಕಂಥದ್ದು. ಸೊ ಆ ಒಂದು ಉದ್ದೇಶಕ್ಕಾಗಿ ಡಿಲಿಮಿಟೇಷನ್ ಅನ್ನುವಂಥದ್ದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಹೆರಿಗೆ ರಜೆಯನ್ನ ಘೋಷಿಸಿರುವಂಥದ್ದು. ಹೌದಾ, ಇದು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಯಾವುದು ಆಂಧ್ರ ಪ್ರದೇಶ ಸರ್ಕಾರ ಇಲ್ಲಿ ಹೆರಿಗೆ ರಾಜ್ಯವನ್ನ ಘೋಷಿಸಿರುವಂತದ್ದು. ಹೌದಾ, ಸೊ ಇದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಬರ್ತೀವಿ. ಇನ್ನು ಅದೇ ರೀತಿಯಾಗಿ ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೂಡ ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಬಗ್ಗೆ ಕೂಡ ಒಂದಿಷ್ಟು ಹೈಲೈಟ್ಸ್ ಗಳನ್ನ ಕೊಟ್ಟಿತ್ತು. ಸೊ ಇದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಬರ್ತೀವಿ. ಇನ್ನು ಅದೇ ರೀತಿಯಾಗಿ ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳಾಗಿರತಕ್ಕಂಥ ಒನ್ ಲೈನರ್ಸ್ ಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಬರತಕ್ಕಂಥದ್ದು. ಸೊ ಇನ್ನೊಂದು ವಿಶೇಷತೆ ಏನಂತಂದ್ರೆ ಈ ವರ್ಷದ 2025-26ರ ಕರ್ನಾಟಕ ರಾಜ್ಯ ಬಜೆಟ್ ಅನ್ನು ಕೂಡ ಹೌದಾ, 2025-26ರ ಕರ್ನಾಟಕ ಬಜೆಟ್ ಅನ್ನು ಕೂಡ ನಾವು ಏನ್ ಮಾಡ್ತಾ ಇದೀವಿ, ಅದನ್ನ MCQ ರೂಪದಲ್ಲಿ ನಾವು ನೋಡ್ತಕ್ಕಂಥದ್ದು. ಹೌದಾ, MCQ ಅಂದ್ರೆ ಸರಿಸುಮಾರು 35ಕ್ಕಿಂತ ಹೆಚ್ಚು ಹೇಳಿಕೆ ರೂಪದ, ಹೌದಾ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ 3 ಅಲ್ಲಿ ನಾವೇ ಬಿಡಿಸ್ತಾ ಹೋಗ್ತಕ್ಕಂಥದ್ದು. ಸೊ ಇದೇ ವೀಕ್ ಎಂಡ್ ಇಂದ ಅಲ್ಲಿ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಹೌದಾ, ಸುಮಾರು 35ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅದು MCQ ರೂಪದಲ್ಲಿ ಅಲ್ಲಿ ಕರ್ನಾಟಕ ಬಜೆಟ್ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಓಕೆ, ಅದೇ ರೀತಿಯಾಗಿ ಸೆಂಟ್ರಲ್ ಅಂದ್ರೆ ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ಕೂಡ ಬಿಡಿಸ್ತೀನಿ. ಅದು ಆಲ್ರೆಡಿ ರೆಡಿ ಇದೆ, ಬಟ್ ಫಸ್ಟ್ ಗೆ ಕರ್ನಾಟಕ ಬಜೆಟ್ ಅನ್ನು ಮುಗಿಸ್ತೇನೆ. ಅದಾದ ನಂತರ ಕೇಂದ್ರ ಬಜೆಟ್ ಅಲ್ಲಿ ಮಾಡ್ಕೊಡ್ತಕ್ಕಂಥದ್ದು. ಓಕೆ, ಸೊ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಮಾಧವ ಅರಣ್ಯ ಪ್ರದೇಶವನ್ನ ಹುಲಿ ಸಂರಕ್ಷಣಾ ತಾಣವಾಗಿ ಗುರುತಿಸಲಾಗಿತ್ತು. ಹೌದಾ, ಇದು ಕಂಡು ಬರುವುದು ಯಾವ ರಾಜ್ಯದಲ್ಲಿ ಅಂತೇಳಿ ಪ್ರಶ್ನೆ ಆಗಿದೆ. ಮಾಧವ ಅರಣ್ಯ ಪ್ರದೇಶ ಅಂತ ಬರ್ತದೆ. ಸೊ ಇದನ್ನ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಹೊಸದಾಗಿ ಸೇರ್ಪಡೆ ಮಾಡಿರುವಂತದ್ದು. ಸೊ ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಪ್ರಶ್ನೆ ಆಗಿದೆ. ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಬಿಹಾರ್ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಮಧ್ಯಪ್ರದೇಶ ರೈಟ್ ಆನ್ಸರ್. ಹೌದಾ, ಮಾಧವ ಅರಣ್ಯ ಪ್ರದೇಶವನ್ನ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಘೋಷಣೆ ಮಾಡಿದರೆ. ಸೊ ಇದರ ಜೊತೆಗೆ ಇದನ್ನ ಸೇರ್ಪಡೆ ಮಾಡಿರುವುದರ ಜೊತೆಗೆ ನಮ್ಮ ದೇಶದಲ್ಲಿ ಪ್ರಸ್ತುತ 58 ಹುಲಿ ಸಂರಕ್ಷಣಾ ತಾಣಗಳು ಇರತಕ್ಕಂಥದ್ದು. 57 ಇತ್ತಲ್ಲ, ಸೊ ಇದನ್ನ ಸೇರ್ಪಡೆ ಆಗಿರೋದ್ರಿಂದ 58 ಹುಲಿ ಸಂರಕ್ಷಣಾ ತಾಣಗಳನ್ನ ನಾವಿಲ್ಲಿ ಗುರುತಿಸುವಂತದ್ದು. ಹೌದಾ, ನೋಡಿ 58ನೇ ಹುಲಿ ಸಂರಕ್ಷಿತ ಪ್ರದೇಶ ಅಲ್ಲಿ ಅನ್ನುವಂಥದ್ದು ಭಾರತದ ಹುಲಿ ರಾಜ್ಯಕ್ಕೆ, ಹೌದಾ, ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆ ಮಾಡಿರುವಂತದ್ದು. ಸೊ ಹುಲಿ ರಾಜ್ಯಕ್ಕೆ ಅಂತ ಬಂದಾಗ ಮಧ್ಯಪ್ರದೇಶವನ್ನ ಹುಲಿ ರಾಜ್ಯ ಅಂತೇಳಿ ಕರೀತಾರೆ. ಹೌದಾ, ಅತಿ ಹೆಚ್ಚಾಗಿ ಇಲ್ಲಿ ಹುಲಿ ಸಂರಕ್ಷಿತ ತಾಣಗಳು ಕಂಡು ಬರ್ತವೆ. ಅತಿ ಹೆಚ್ಚು ಹುಲಿಗಳನ್ನು ಕೂಡ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತಂದ್ರೆ ಅದು ಮಧ್ಯಪ್ರದೇಶ ಅಂತೇಳಿ ಗುರುತಿಸ್ತೀವಿ. ಹೌದಾ, ಸೊ ಮಧ್ಯಪ್ರದೇಶದ ಹುಲಿ ಯಾವುದು, ಮಾಧವ ಹುಲಿ ಮೀಸಲು ಪ್ರದೇಶ ಅನ್ನುವಂಥದ್ದು ಎಲ್ಲಿ ಕಂಡು ಬರ್ತದ್ದು, ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಇದನ್ನ 58ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಆಯ್ಕೆ ಮಾಡಿರುವಂತದ್ದು. ಅದಕ್ಕಾಗಿ ನರೇಂದ್ರ ಮೋದಿ ಅವರು ಇಲ್ಲಿ ಟ್ವೀಟ್ ಮಾಡ್ತಾರೆ, ಭಾರತ ಯಾವಾಗಲೂ ಕೂಡ ವನ್ಯಜೀವಿಗಳನ್ನ ಸಂರಕ್ಷಿಸುವಲ್ಲಿ ಮುಂಚೂಣಿಯಲ್ಲಿದೆ ಅನ್ನುವಂಥದ್ದು. ಹೌದಾ, ಸೊ ಭಾರತದ ಹುಲಿ ರಾಜ್ಯ ಅಂತೇಳಿ ಕರೆಯಲ್ಪಡ್ತಕ್ಕಂತಹ ಮಧ್ಯಪ್ರದೇಶ, ಹೌದಾ, ಭಾರತದ ಹುಲಿ ರಾಜ್ಯ ಅಂತ ಯಾವ್ದನ್ನ ಕರೀತಾರೆ ಅಂತಂದ್ರೆ ಅದು ಮಧ್ಯಪ್ರದೇಶವನ್ನ ಕರೀತಾರೆ. ಹೌದಾ, ಇದು ಒಟ್ಟು 9 ಹುಲಿ ಮೀಸಲು ಪ್ರದೇಶಗಳನ್ನು ಹೊಂದಿದೆ. ಎಷ್ಟು ಹುಲಿ ಮೀಸಲು ಪ್ರದೇಶದ ಮಧ್ಯಪ್ರದೇಶದಲ್ಲಿ? 9 ಇರ್ತಕ್ಕಂಥದ್ದು. ಹೌದಾ, ಅದೇ ರೀತಿಯಾಗಿ ಮಾಧವ ಹುಲಿ ಮೀಸಲು ಪ್ರದೇಶವು ಮಧ್ಯಪ್ರದೇಶದ 9ನೇ ಮೀಸಲು ಪ್ರದೇಶವಾಗಿರ್ತಕ್ಕಂಥದ್ದು.
ಅದನ್ನ ಕೇಂದ್ರ ಪರಿಸರ ಮತ್ತು ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಚಿವಾಲಯದಲ್ಲಿ ಅನೌನ್ಸ್ ಮಾಡಿರುವಂತದ್ದು. ಹೌದಾ, ನಿಮ್ಗೆ ಇದು ನೆನಪಿರಲಿ. ಅದೇ ರೀತಿಯಾಗಿ ಭಾರತದ ಕಾಡುಗಳಲ್ಲಿ ಸುಮಾರು 3800 ಹುಲಿಗಳಿದಾವೆ ಅಂತ ಹೇಳ್ತಾರೆ. ಅದರಲ್ಲಿ 785 ಹುಲಿಗಳು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರ್ತವೆ. ಹೌದಾ, ಅತಿ ಹೆಚ್ಚು ಎಷ್ಟಿದೆ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಎಷ್ಟಿದಾವೆ? 785 ಹುಲಿಗಳು ಇರತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಭಾರತದ ಹೃದಯ ಅಂತೇಳಿ ಕರೆಸಿಕೊಳ್ತಕ್ಕಂತಹ ಮಧ್ಯಪ್ರದೇಶಕ್ಕೆ ಇದಕ್ಕೆ ಹುಲಿ ರಾಜ್ಯ ಅಂತೇಳಿ ಕೂಡ ಕರಿತಕ್ಕಂಥದ್ದು. ಇದು ಸ್ಟ್ಯಾಟಿಸ್ಟಿಕಲ್ಲಿ ಬರ್ತಕ್ಕಂಥದ್ದು. ಹೌದಾ, ಹುಲಿ ರಾಜ್ಯ ಅಂತೇಳಿ ಕರಿತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದಾವ ಅಂತಂದ್ರೆ ಕರ್ನಾಟಕದಲ್ಲಿ 563 ಹುಲಿಗಳನ್ನು ಒಳಗೊಂಡಿದ್ದು ಇದು 2ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಯಾವುದು ಉತ್ತರಾಖಂಡ್ ಅಂತ ಬರ್ತದೆ, UK. ಉತ್ತರಾಖಂಡ್ ಇದು ಎಷ್ಟಿದೆ? 560 ಹುಲಿಗಳನ್ನು ಒಳಗೊಂಡಿದ್ದು ಇದು 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಫಸ್ಟ್ ಮಧ್ಯಪ್ರದೇಶದ, ಸೆಕೆಂಡ್ ಕರ್ನಾಟಕ ಇದೆ, ಥರ್ಡ್ UK ಇರ್ತಕ್ಕಂಥದ್ದು. ಹೌದಾ, ನೆಕ್ಸ್ಟ್ ನೋಡಿ, 58ನೇ ಹುಲಿ ಸಂರಕ್ಷಿತ ಪ್ರದೇಶ ಅಂತೇಳಿ ಮಧ್ಯಪ್ರದೇಶದ ಮಾಧವ್ ಹುಲಿ ಮೀಸಲು ಪ್ರದೇಶವನ್ನ ಅಲ್ಲಿ ಸೇರ್ಪಡೆ ಮಾಡಿರುವಂತದ್ದು. ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡ್ತಾರೆ, ಭಾರತ ಯಾವಾಗಲೂ ವನ್ಯಜೀವಿಗಳನ್ನು ಸಂರಕ್ಷಿಸುವಲ್ಲಿ ಮುಂಚೂಣಿಯಲ್ಲಿದೆ ಅನ್ನುವಂಥದ್ದು. ಅದಕ್ಕಾಗಿ ಮಧ್ಯಪ್ರದೇಶವನ್ನ ಭಾರತದ ಹುಲಿ ರಾಜ್ಯ ಅಂತೇಳಿ ಕರೆಸಿಕೊಳ್ತಕ್ಕಂಥದ್ದು. ಹೌದಾ, ಇದು ಮಧ್ಯಪ್ರದೇಶದ 9ನೇ ಮೀಸಲು ಪ್ರದೇಶ ಆಗಿದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಭಾರತದ ಕಾಡುಗಳಲ್ಲಿ ಸುಮಾರು 3800 ಹುಲಿಗಳು ಕಂಡುಬರ್ತವೆ. ಅದರಲ್ಲಿ ಈಗಾಗಲೇ ನೋಡಿದ್ವಿ, ಮಧ್ಯಪ್ರದೇಶದಲ್ಲಿ 785, ಕರ್ನಾಟಕದಲ್ಲಿ 563, ಇನ್ನ 560 ಹುಲಿಗಳಿಂದ ಯಾವುದು ಉತ್ತರಾಖಂಡ 3ನೇ ಸ್ಥಾನದಲ್ಲಿ ಇರುವಂತದ್ದು. ಹೌದಾ, ಒಟ್ಟು 58 ಹುಲಿ ಸಂರಕ್ಷಿತ ತಾಣಗಳು ಇಲ್ಲಿ ನಮ್ಮ ದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ಹೌದಾ, ಇಲ್ಲಿ ನೋಡಿ 58 ಅಂತ ಬಂದಾಗ ಇಲ್ಲಿ ನೋಡ್ತಾ ಬಂದಾಗ ಯಾವ್ದಂತಂದ್ರೆ ಫಸ್ಟ್ ಬರ್ತದ ಬಂಡೀಪುರ ಅಂತ ಬರ್ತದೆ. ಇದು ಬಂಡೀಪುರ ಅನ್ನುವಂಥದ್ದು ಇದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತದೆ. ಹೌದಾ, ಬಂಡೀಪುರ ಅನ್ನುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂತದ್ದು. ಸೆಕೆಂಡ್, ಹೌದಾ, ಬಂಡೀಪುರ ಅನ್ನುವಂಥದ್ದು ಇದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತದ. ಅದೇ ರೀತಿಯಾಗಿ ಜಿಮ್ ಕಾರ್ಬೆಟ್ ಅನ್ನುವಂಥದ್ದು ಇದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರ್ತದ. ಹೌದಾ, ಇನ್ನು ಅಮನ್ಗರ್ ಬಫರ್ ಅನ್ನುವಂಥದ್ದು ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದ. ಅದೇ ರೀತಿಯ ಕನ್ನಹ ಅನ್ನುವಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದ. ಇನ್ನು ಮಾನಸ ಅನ್ನುವಂಥದ್ದು ಇದು ಕೂಡ ಅಸ್ಸಾಂನಲ್ಲಿ ಕಂಡು ಬರ್ತದ. ಹೌದಾ, ಅದೇ ರೀತಿಯಾಗಿ ಮೇಲ್ಘಾಟ್ ಅಂತ ಬರ್ತದ, ಇದು ಕೂಡ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದ. ಇನ್ನ ಪಲ್ಮಾವ್ ಅಂತೇಳಿ ಬರ್ತದ, ಹುಲಿ ಸಂರಕ್ಷಿತ ಪ್ರದೇಶ, ಇದು ಜಾರ್ಖಂಡ್ ಅಲ್ಲಿ ಕಂಡು ಬರ್ತದ. ಇನ್ನ ರಣಥಂಬೋರ್ ಅಂತ ಬಂದಾಗ ರಾಜಸ್ಥಾನದಲ್ಲಿ ಕಂಡು ಬರ್ತದ. ಅದೇ ರೀತಿಯಾಗಿ ಸಿಮ್ಲಿಪಾಲ್ ಅನ್ನುವಂಥದ್ದು ಕೂಡ ಒರಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತದ. ಇನ್ನ ಸುಂದರ್ಬನ್ ಅನ್ನತಕ್ಕಂಥದ್ದು ಎಲ್ಲಿ? ಪಶ್ಚಿಮ ಬಂಗಾಳ. ಇನ್ನ ಪೆರಿಯಾರ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಬಂದಾಗ ಕೇರಳದಲ್ಲಿ ಇದೆ. ಹೌದಾ, ಅದೇ ರೀತಿಯಾಗಿ ಸರಿಸ್ಕಾ ಇದು ಹುಲಿ ಸಂರಕ್ಷಿತ ಪ್ರದೇಶ ಅಂತಂದ್ರೆ ರಾಜಸ್ಥಾನದಲ್ಲಿದೆ. ಇನ್ನು ಬಕ್ಸಾ ಅಂತ ಬಂದಾಗ ಇದು ವೆಸ್ಟ್ ಬಂಗಾಲ್ ಇದೆ. ಇನ್ನ ಇಂದ್ರಾವತಿ ಅಂತ ಬಂದಾಗ ಛತ್ತೀಸ್ಗಢ ರಾಜ್ಯದಲ್ಲಿದೆ. ಇನ್ನ ನಮ್ದಪ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಬಂದಾಗ ಅರುಣಾಚಲ ಪ್ರದೇಶದಲ್ಲಿದೆ. ಇನ್ನ ನಾಗಾರ್ಜುನ ಸಾಗರ್ ಅಂತಂದ್ರೆ ಆಂಧ್ರ ಪ್ರದೇಶದಲ್ಲಿದೆ. ಇನ್ನ ದುಧುವಾ ಅಂತಂದ್ರೆ ಇದು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕಲ್ಲಕ್ಕಾಡ ಅದು ಮುಂದತ್ತುರಿ ಅಂತ ಬರ್ತದೆ, ಇದು ಕೂಡ ತಮಿಳುನಾಡಿನಲ್ಲಿ ಇರ್ತಕ್ಕಂಥದ್ದು. ಹೌದಾ, ಒಂದ್ ಸೆಕೆಂಡ್, ಇದು ಸ್ಕ್ರೋಲ್ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಮತ್ತೆ ಯಾವ್ದು ಬರ್ತದೆ? ದೂಧವಾ ಅಂತಂದ್ರೆ ಅದು ಉತ್ತರ ಪ್ರದೇಶದಲ್ಲಿ ಬರ್ತದ. ಇಲ್ಲ ಕಲಕಡ ಅದು ಮುದಂತುರೈ ಅಂತ ಬಂದಾಗ ತಮಿಳುನಾಡಿನಲ್ಲಿದೆ. ಇನ್ನ ವಾಲ್ಮೀಕಿ ಅಂತ ಬಂದಾಗ ಇದು ಬಿಹಾರದಲ್ಲಿದೆ. ಇನ್ನ ಪೆಂಚ್ ರಾಷ್ಟ್ರೀಯ ಉದ್ಯಾನವನ, ಪೆಂಚ್ ಹುಲಿ ಸಂರಕ್ಷಿತ ಪ್ರದೇಶ ಕೂಡ ಹೌದು, ಮಧ್ಯಪ್ರದೇಶದಲ್ಲಿದೆ. ಇನ್ನ ತಡೋಬಾ ಅಂಧಾರಿ ಅಂತ ಬಂದಾಗ ಮಹಾರಾಷ್ಟ್ರದಲ್ಲಿದೆ. ಇನ್ನ ಬಾಂಧವಗರ್ ಅಂತ ಬಂದಾಗ ಮಧ್ಯಪ್ರದೇಶದಲ್ಲಿದೆ. ಇನ್ನ ಪನ್ನಾ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿದೆ. ಪನ್ನಾ ಮತ್ತು ಹೌದು ಗೊತ್ತಿರಲಿ, ಪನ್ನಾ ಇದು ಕೂಡ ಇಲ್ಲಿ ಮಧ್ಯಪ್ರದೇಶದಲ್ಲಿ ಇರ್ತದೆ, ಪನ್ನಾ ಮತ್ತು ಬಾಂಧವಗಢ್. ಹೌದಾ, ಅದೇ ರೀತಿಗೆ ದಂಪ ಅಂತ ಬಂದಾಗ ಮಿಜೋರಾಂನಲ್ಲಿದೆ. ಇನ್ನ ಭದ್ರಾ ಅಂತ ಬಂದಾಗ ಇದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪೆಂಚ್ ರಾಷ್ಟ್ರೀಯ ಉದ್ಯಾನವನ ಕೂಡ ಇದು ಕೂಡ ಮಹಾರಾಷ್ಟ್ರದಲ್ಲಿ ಇರುವಂತದ್ದು. ಹೌದಾ, ಇನ್ನ ನೆಕ್ಸ್ಟ್ ನೋಡಿ ಯಾವ್ದು ಬರ್ತದ?
ಪೆಂಚ್ ಅಂತ ಬಂದಾಗ ಮಹಾರಾಷ್ಟ್ರದಲ್ಲಿದೆ. ಇನ್ನು ಪಕ್ಕೆ ಹುಲಿ ಸುರಕ್ಷಿತ ಪ್ರದೇಶ ಅಂತ ಬಂದಾಗ ಅರುಣಾಚಲ ಪ್ರದೇಶನಲ್ಲಿದೆ. ಇನ್ನು ನಮೇರಿ ಅಂತಂದ್ರೆ ಇದು ಅಸ್ಸಾಂನಲ್ಲಿದೆ. ಸಾತ್ಪುರ ಅಂತಂದ್ರೆ ಮಧ್ಯಪ್ರದೇಶನಲ್ಲಿದೆ. ಅಣ್ಣಾಮಲೈ ಹುಲಿ ಸಂರಕ್ಷಿತ ಪ್ರದೇಶ ಇದು ತಮಿಳುನಾಡಿನಲ್ಲಿ ಕಂಡು ಬರ್ತದ. ಇನ್ನು ಅದೇ ರೀತಿಯಾಗಿ ಮತ್ತೆ ಯಾವ್ದು ಬರ್ತದ, ಉದಾಂತಿ ಸಿತಂದಿ ಅಂತ ಬರ್ತದೆ. ಇದು ಕೂಡ ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂಥದ್ದು, ಛತ್ತೀಸ್ಗಢನಲ್ಲಿ ಕಂಡು ಬರ್ತಕ್ಕಂಥದ್ದು. ಹೌದಾ. ಇನ್ನ ಸತ್ಕೋಶಿ ಅಂತ ಬಂದಾಗ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದ. ಇನ್ನು ಕಾಜಿರಂಗ ಅಂತಂದ್ರೆ ಅಸ್ಸಾಂನಲ್ಲಿ ಕಂಡು ಬರ್ತದ. ಇನ್ನು ಅಚನಕ್ಮಾರ ಅಂತಂದ್ರೆ ಛತ್ತೀಸ್ಗಢನಲ್ಲಿ ಕಂಡು ಬರ್ತದ. ಅದೇ ರೀತಿಗೆ ಕಾಳಿ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು. ಇನ್ನು ಸಂಜಯ್ ದುಬರಿ ಅಂತಂದ್ರೆ ಇದು ಮಧ್ಯಪ್ರದೇಶದಲ್ಲಿದೆ. ಆಮೇಲೆ ಮಧುಮಲೈ ಅಂತಂದ್ರೆ ಇದು ತಮಿಳುನಾಡಲ್ಲಿ ಕಂಡು ಬರ್ತದ. ಇನ್ನು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಅಂತಂದ್ರೆ ಕರ್ನಾಟಕದಲ್ಲಿದೆ. ಇನ್ಯಾವುದು ಪರಂಬಿಕುಳಂ ಅಂತಂದ್ರೆ ಕೇರಳದಲ್ಲಿ ಕಂಡು ಬರ್ತದ. ಇನ್ನ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಇದು ಕೂಡ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದ. ಇನ್ನ ಯಾವುದು ಬಿಳಿಗಿ ರಂಗನಾಥ್ ಟೆಂಪಲ್ ಅಂತಂದ್ರೆ ಇದು ಕೂಡ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತದೆ. ಹೌದಾ. ಅದೇ ರೀತಿಯಾಗಿ ಕವಾಲ್ ಅಂತಂದ್ರೆ ಇದು ಕೂಡ ತೆಲಂಗಾಣದಲ್ಲಿ ಇದೆ. ಅದೇ ರೀತಿಯಾಗಿ ಸತ್ಯಮಂಗಲಂ ಅಂತಂದ್ರೆ ತಮಿಳುನಾಡಿನಲ್ಲಿದೆ. ಇನ್ನ ಮುಕುಂದರ ಅಂತಂದ್ರೆ ರಾಜಸ್ಥಾನದಲ್ಲಿದೆ. ಹೌದಾ. ಇನ್ನು ನವೇಗಾ ನಾಗ್ಜಿರಾ ಅಂತಂದ್ರೆ ಮಹಾರಾಷ್ಟ್ರನಲ್ಲಿದೆ. ಇನ್ನ ಅಮರಾಬಾದ್ ಹುಲಿ ಸುರಕ್ಷಿತ ಪ್ರದೇಶ ತೆಲಂಗಾಣನಲ್ಲಿದೆ. ಇನ್ನು ಅದೇ ರೀತಿಯಾಗಿ ಯಾವುದು ಪಿಲಿಭಿಟ್ ಅಂತ ಬರ್ತೈತೆ. ಹೌದಾ. ಇದು ಕೂಡ ಎಲ್ಲಿದೆ, ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನ ಬೋರ್ ಹುಲಿ ಸುರಕ್ಷಿತ ಪ್ರದೇಶ ಅಂತ ಬಂದಾಗ ಮಹಾರಾಷ್ಟ್ರನಲ್ಲಿ ಇದು ಕಂಡು ಬರ್ತದೆ. ಹೌದಾ. ಅದೇ ರೀತಿಯಾಗಿ ರಾಜಾಜಿ ಅಂತಂದ್ರೆ ಉತ್ತರಾಖಂಡ್ ನಲ್ಲಿ ಕಂಡು ಬರ್ತದೆ. ಇನ್ನು ಔರಂಗ್ ಅಂತಂದ್ರೆ ಅಸ್ಸಾಂನಲ್ಲಿ ಇದೆ. ಇನ್ನ ಕಮಲಂಗ್ ಅಂತಂದ್ರೆ ಅರುಣಾಚಲ ಪ್ರದೇಶದಲ್ಲಿದೆ. ಹೌದಾ. ಶ್ರೀವಿಲ್ಲಿಪುತ್ತೂರ ಮೇಘಮಲೈ ಅಂತಂದ್ರೆ ತಮಿಳುನಾಡಿನಲ್ಲಿದೆ. ಹೌದಾ. ರಾಮ್ಗರ್ ವಿಷಧಾರಿ ಟೈಗರ್ ರಿಸರ್ವ್ ಅಂತಂದ್ರೆ ರಾಜಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ಯಾವುದು ರಾಣಿಪುರ್ ಟೈಗರ್ ರಿಸರ್ವ್ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಹೌದಾ. ವೀರಂಗ ದುರ್ಗಾವತಿ ಟೈಗರ್ ರಿಸರ್ವ್ ಅಂತಂದ್ರೆ ಇದು ಮಧ್ಯಪ್ರದೇಶದಲ್ಲಿದೆ. ಹೌದಾ. ಅದೇ ರೀತಿಯಾಗಿ ಧೋಲ್ಪುರ್ ಕರೋಲಿ ಟೈಗರ್ ರಿಸರ್ವ್ ಅಂತಂದ್ರೆ ರಾಜಸ್ಥಾನದಲ್ಲಿದೆ. ಹೌದಾ. ಅದೇ ರೀತಿಯಾಗಿ ಗುರು ಘಾಸಿದಾಸ್, ಹೌದಾ, ಇದು ಛತ್ತೀಸ್ಗಢನಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ರತ್ಪಾನಿ ಅಂತ ಬಂದಾಗ ಯಾವ್ದಿದೆ, ಅದು ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿ 57 ಮಾತ್ರ ಇಲ್ಲಿ ಅಪ್ಡೇಟ್ ಆಗಿದಾವೆ. ಸೊ ಇನ್ನು 58ನೇದು ಯಾವ್ದಪ್ಪ ಅಂತಂದ್ರೆ ಅದು ಮಾಧವ, ಮಧ್ಯಪ್ರದೇಶದ ಮಾಧವ್ ಹುಲಿ ಸಂರಕ್ಷಿತ ಪ್ರದೇಶ. ಇದೊಂದು ಇದರಲ್ಲಿ ಆಡ್ ಮಾಡ್ಕೊಂತ ಹೋಗಿ. ಹೌದಾ. ಇದರಲ್ಲಿ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಹೌದಾ. ಇದನ್ನ ವಿಕಿಪೀಡಿಯಾ ಅಂತ ತೆಗೆದುಕೊಂಡು ಬಂದಿದ್ದೆ ನಾನು. ಹೌದಾ. ಸೊ ಇದಿಷ್ಟು ಒಂದು ಲಿಸ್ಟ್ ಬರ್ಕೊಳ್ಳಿ. ಯಾಕಂತಂದ್ರೆ ಇದನ್ನ ಲಿಸ್ಟ್ ಅಲ್ಲಿ ಕ್ವಶನ್ ಕೇಳ್ತಾನೆ ಅಂದ್ರೆ ಯಾವ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿ ಬರ್ತದೆ ಅನ್ನುವಂಥದ್ದಲ್ಲಿ ಪ್ರಶ್ನೆ ಆಗಬಹುದು. ಹೌದಾ. ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಹುಲಿಗಣತಿ ಅಂತ ಬಂದಾಗ ಹುಲಿಗಣತಿಯನ್ನು ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರೆ? ಹುಲಿಗಣತಿ ಅಂತ ಬಂದಾಗ ಪ್ರತಿ 4 ವರ್ಷಕ್ಕೊಮ್ಮೆ ಹುಲಿಗಣತಿಯನ್ನ ಮಾಡ್ತಾರೆ. ಹೌದಾ. ಪ್ರತಿ 4 ವರ್ಷಕ್ಕೊಮ್ಮೆ 4 ವರ್ಷಕ್ಕೆ ಏನ್ ಮಾಡ್ತಾರೆ ಅಂತಂದ್ರ ಅಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂತ ಬರ್ತೈತಿ. ಹೌದಾ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅವ್ರು ಏನ್ ಮಾಡ್ತಾರೆ ಅಂತಂದ್ರ ಈ ಹುಲಿಗಣತಿಯನ್ನ ಮಾಡ್ತಕ್ಕಂಥದ್ದು. ಹೌದಾ. ಮೊದಲನೇ ಬಾರಿಗೆ 2006ರಲ್ಲಿ ಯಾರು ಮಾಡಿದ್ರು ಅಂತಂದ್ರೆ ಯಾರು IUCN ಅವರು ಮಾಡಿದ್ರು. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತೇಳಿ ಬರ್ತದೆ. ಅವರು ಇದನ್ನ ಮೊದಲ ಬಾರಿಗೆಯಲ್ಲಿ ಹುಲಿಗಣತಿಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಇನ್ನ 2022-23ರ ಒಂದು ವರದಿಯಲ್ಲಿ ಈ ಒಂದು ವರದಿಯನ್ನು ಏನ್ ಮಾಡ್ತಾರೆ ಅಂತಂದ್ರೆ 2023 ಜುಲೈ 29ರಂದು ಅಲ್ಲಿ ಬಿಡುಗಡೆ ಮಾಡುವಂತದ್ದು. ನೋಡಿ ನೆನಪಿರ್ಲಿ, ಜುಲೈ 29ರಿಂದ ಯಾಕೆ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ಜುಲೈ 29ನ ರಾಷ್ಟ್ರೀಯ ಹುಲಿ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ರಾಷ್ಟ್ರೀಯ ಹುಲಿ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂತಂದ್ರೆ ಜುಲೈ 29. ನೆನಪಿರ್ಲಿ ನಿಮಗೆ. ಹೌದಾ. ಈ ವರದಿಯ ಪ್ರಕಾರ ಅಂದ್ರೆ 2022-23ರ ಒಂದು ಅಂಕಿಅಂಶಗಳ 2023ರ ವರದಿ ಪ್ರಕಾರ ಎಷ್ಟು 4 ವರ್ಷಗಳ ಅವಧಿಯಲ್ಲಿ ಅಂದ್ರೆ 2018ರಿಂದ 22ರ ಒಂದು ಅವಧಿಯಲ್ಲಿ ಭಾರತದ ಹುಲಿಗಳ ಸಂಖ್ಯೆ 24% ಏರಿಕೆಯಾಗಿದೆ ಅಂತ ಹೇಳ್ತಾರೆ. ಹೌದಾ. ಈ ಮೂಲಕವಾಗಿ 7967 ಹುಲಿಗಳಿಂದ 3687 ಹುಲಿಗಳ ಸಂಖ್ಯೆಗೆ ಅಲ್ಲಿ ಹೆಚ್ಚಳವಾಗಿರುವಂತದ್ದು. ಹೌದಾ. ಅಂದ್ರೆ ಎಷ್ಟು ಇವಾಗ ಎರಡು ನಡುವೆ ಬಿಟ್ವೀನ್ ಎಷ್ಟಿದೆ ಅಂತಂದ್ರೆ 24% ಅಲ್ಲಿ ಡಿಫ್ರೆಂಟ್ ಇದೆ. ಅಂದ್ರೆ 24% ಅಲ್ಲಿ ಇನ್ಕ್ರೀಸ್ ಆಗಿರುವಂತದ್ದು. ಹೌದಾ. ಅದೇ ರೀತಿಗೆ ಒಟ್ಟಾರೆ ಅಂತ ಬಂದಾಗ 60% ಹುಲಿಗಳು ಹೆಚ್ಚಾಗಿದ್ದಾವೆ. ಹೌದಾ. ಇವುಗಳ ಸಂಖ್ಯೆ ಎಷ್ಟಿದೆ? 5785. ಹೌದಾ. 5785ರಲ್ಲಿ ಭಾರತ ದೇಶದಲ್ಲಿ 3167 ಹುಲಿಗಳು ಕಂಡು ಬರ್ತವೆ. ಹೌದಾ. ಹಿಂಗಾಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಹುಲಿಗಳು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು ಅಂತಂದ್ರೆ ಭಾರತ ದೇಶ ಅನ್ನುವಂಥದ್ದು. ಎಷ್ಟು 70%, 70% ಹುಲಿಗಳು ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತಾವೆ. ಇದರಲ್ಲಿ ಭಾರತದಿಂದ ಬಂದಾಗ ಎಷ್ಟಿದೆ? ಎಷ್ಟು ಮಧ್ಯಪ್ರದೇಶದ, ಸೆಕೆಂಡ್ ಕರ್ನಾಟಕ ಇದೆ, ಥರ್ಡ್ ಅಲ್ಲಿ ಉತ್ತರಾಖಂಡ್ ಇರ್ತಕ್ಕಂಥದ್ದು. ಹೌದಾ. ಇದಿಷ್ಟು ಡೇಟಾ ನೀವು ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಅತಿ ಹೆಚ್ಚು ಹುಲಿಗಳು ಕಂಡು ಬರತಕ್ಕಂತಹ ಹುಲಿಧಾಮಗಳು ಯಾವುದು ಅಂತ ಪ್ರಶ್ನೆ ಆಗ್ಬೋದು. ಯಾವುದು? ಜಿಮ್ ಕಾರ್ಬೆಟ್ ನಲ್ಲಿ ಕಂಡು ಬರ್ತಾವೆ. ಜಿಮ್ ಕಾರ್ಬೆಟ್ ಇದು ಉತ್ತರಾಖಂಡದಲ್ಲಿದೆ. ಇನ್ನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಕರ್ನಾಟಕದಲ್ಲಿದೆ. ಇನ್ನ ನಾಗರಹೊಳೆ ಅಂತ ಬಂದಾಗ ಕರ್ನಾಟಕದಲ್ಲಿದೆ. ಇನ್ನ ಬಾಂಧವಗಢ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥದ್ದು.
ಇನ್ನು ದೂಧ್ವಾ ಅಂತ ಬಂದಾಗ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಹೌದಾ? ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ 5 ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವುವು? ಹೌದಾ? ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಹುಲಿ ಸಂರಕ್ಷಿತ ಪ್ರದೇಶಗಳು ಎಷ್ಟಿದಾವೆ ಅಂತಂದ್ರೆ 5 ಇರ್ತಕ್ಕಂಥದ್ದು. ಹೌದಾ? ಒಂದು ಬಂಡೀಪುರ ಅಂತ ಬರ್ತದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟಿದಾವೆ ಅಂತಂದ್ರೆ 5. ಒಂದ್ ಯಾವುದು? ಬಂಡೀಪುರ ಹುಲಿ ಸಂರಕ್ಷಿತ ಬರ್ತದೆ. ಹೌದಾ? ಬಂಡೀಪುರ ಇದು ಹುಲಿ ಸಂರಕ್ಷಿತ ಪ್ರದೇಶ. ಇದು ಎಲ್ಲಿ ಕಂಡು ಬರ್ತದೆ? ಇದು ಚಾಮರಾಜನಗರಲ್ಲಿ ಕಂಡು ಬರ್ತದೆ. ಚಾಮರಾಜನಗರ. ಅದೇ ರೀತಿಯಾಗಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಬರ್ತದೆ. ನಾಗರಹೊಳೆ ಇದು ರಾಷ್ಟ್ರೀಯ ಉದ್ಯಾನವನ ಕೂಡ ಹೌದು, ಹುಲಿ ಸಂರಕ್ಷಿತ ಪ್ರದೇಶನೂ ಹೌದು. ಹೌದಾ? ನಾಗರಹೊಳೆ ಇದು ಕೊಡಗು ಮತ್ತು ಮೈಸೂರಿನಲ್ಲಿ ಹಂಚಿಕೆಯಾಗಿದೆ. ಕೊಡಗು ಮತ್ತು ಮೈಸೂರು ನೆನಪಿರ್ಲಿ. ಅದೇ ರೀತಿಯಾಗಿ ನೋಡಿ ಮತ್ಯಾವುದು ಹುಲಿ ಸಂರಕ್ಷಿತ ಪ್ರದೇಶ ಐತೆ ಅಂತಂದ್ರೆ ಭದ್ರಾ. ಹೌದಾ? ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಇರತಕ್ಕಂಥದ್ದು. ಇದು ಚಿಕ್ಕಮಗಳೂರಿನಲ್ಲಿ ಕಂಡುಬರತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಯಾವ್ದು ಬರ್ತೈತಿ? BRT ಹಿಲ್ಸ್ ಅಂತ ಕರೀತಾರೆ. BRT ಅಂತಂದ್ರೆ ಬಿಳಿಗಿರಿ ರಂಗನ ಬೆಟ್ಟ ಅಂತ ಕರೀತಾರೆ. ಬಿಳಿಗಿರಿ ರಂಗನಾಥ ದೇವಸ್ಥಾನ ಹುಲಿ ಸಂರಕ್ಷಿತ ಪ್ರದೇಶ. ಇದು ಕೂಡ ಎಲ್ಲಿ ಬರ್ತದ? ಚಾಮರಾಜನಗರಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನೊಂದು ಯಾವ್ದು ಅಂತಂದ್ರ ಅಂಶಿ. ಹೌದಾ? ಅಂಶಿ ಹುಲಿ ಸಂರಕ್ಷಿತ ಪ್ರದೇಶ. ಇದು ಕೂಡ ಉತ್ತರ ಕನ್ನಡದಲ್ಲಿ ಕಂಡುಬರ್ತದೆ. ಹೌದಾ? ಉತ್ತರ ಕನ್ನಡದಲ್ಲಿ ಕಂಡುಬರುವಂತದ್ದು. ದಾಂಡೇಲಿ ಅಥವಾ ಅಂಶಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಕರೀತಾರೆ. ಸೊ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರಲಿ. ಓಕೆ, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಹುಲಿ ಸಂರಕ್ಷಿತ ಪ್ರದೇಶಗಳು ಅಂತೇಳಿ ಅದನ್ನ ಗುರುತಿಸ್ತಕ್ಕಂಥದ್ದು. ಹೌದಾ? ಬಂಡೀಪುರ, ನಾಗರಹೊಳೆ, ಭದ್ರಾ, BRT ಮತ್ತು ಅಂಶಿ ಅನ್ನುವಂಥದ್ದು. ಸೊ ಇದು ನಿಮಗೆ ಇಲ್ಲಿ ನೆನಪಿರ್ಲಿ. ಹೌದಾ? ಅತಿ ಹೆಚ್ಚು ಹುಲಿಗಳು ಹೊಂದಿದ್ದ ಹುಲಿಧಾಮಗಳು ಅಂತ ಬಂದಾಗ ಒಂದು ಜಿಮ್ ಕಾರ್ಬೆಟ್ ನಲ್ಲಿ ಇದೆ. ಜಿಮ್ ಕಾರ್ಬೆಟ್ ಉತ್ತರಾಖಂಡ ಹೈಯೆಸ್ಟ್ ಎಷ್ಟಿದೆ? 260 ಹುಲಿಗಳು ಇಲ್ಲಿ ಕಂಡು ಬರ್ತವೆ. ಅದೇ ರೀತಿಯಾಗಿ ಬಂಡೀಪುರ ಅಂತ ಬಂದಾಗ 150 ಹುಲಿಗಳು ಇರತಕ್ಕಂಥದ್ದು. ಸೊ ಈ ರೀತಿ ನಿಮಗೆ ಇಲ್ಲಿ ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಭಾರತದ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು ಅಂತಂದ್ರೆ ಅದು ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಬರ್ತದೆ. ಇದು ಅತಿ ದೊಡ್ಡದಲ್ಲಿ ವಿಸ್ತೀರ್ಣದಲ್ಲಿ. ಹೌದಾ? ಅದೇ ರೀತಿಯಾಗಿ ಅತಿ ಚಿಕ್ಕ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಬಂದಾಗ ವರಾಂಗ್ ನೋಡಿ. ವರಾಂಗ್ ಹುಲಿ ಸಂರಕ್ಷಿತ ಪ್ರದೇಶ ಅನ್ನುವಂಥದ್ದು. ಇನ್ನ IUCN, ಹೌದಾ? ಕೆಂಪು ದತ್ತಾಂಶ ಪಟ್ಟಿಯಲ್ಲಿ IUCN ಸ್ಟೇಟಸ್ ಏನೈತಿ ಅಂತಂದ್ರೆ, ಹೌದಾ? IUCN ಸ್ಟೇಟಸ್ ಏನೈತಿ ಅಂತಂದ್ರೆ ಹುಲಿಗಳನ್ನ ಅವನ್ನ EN ಅಂತೇಳಿ ಗುರುತಿಸ್ತಾರೆ. ಅಂದ್ರೆ ಎಂಡೇಂಜರ್ಡ್ ಅಂದ್ರೆ ಇವು ಅಳಿವಿನಂಚಿನಲ್ಲಿದ್ದಾವೆ ಅಂತೇಳಿ ನೋಡ್ತೇವೆ ನಾವು. ಹೌದಾ? ಈಗಾಗಲೇ ಕಳೆದ ಪ್ರೀವಿಯಸ್ ವಿಡಿಯೋ ನೋಡ್ರಿ ನೀವು ಬೇಕಾದ್ರೆ. ಅಲ್ಲಿ EVS ಸಂಬಂಧಪಟ್ಟಿದ್ದು ನಾವು ಇಲ್ಲಿ ಟಾಪಿಕ್ ತಗೊಂಡ್ ಬಂದಿದ್ದೇನೆ. ಹೌದಾ? ವನ್ಯಜೀವಿ ಸಂಬಂಧಪಟ್ಟಂತೆ ಅಲ್ಲಿ ಕ್ಲಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. EX ಅಂತಂದ್ರೆ ಏನು, EN ಅಂತಂದ್ರೆ ಏನು, ಹೌದಾ? ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂತಂದ್ರೆ ಏನು, ಅಳಿದು ಹೋದ ಅಂತಂದ್ರೆ ಏನು. ಸೊ ಇವನ್ನೆಲ್ಲ ಒಂದ್ಸಲ ಡಿಸ್ಕಷನ್ ಮಾಡಿದ್ದೀನಿ. ಒಂದ್ಸಲ ಪ್ರೀವಿಯಸ್ ವಿಡಿಯೋನ ನೀವು ಅಲ್ಲಿ ನೋಡಿ. ಸಂಪೂರ್ಣವಾಗಿ ಇರತಕ್ಕಂಥ ರೆಡ್ ಡಾಟಾ ಬುಕ್, ಹೌದಾ? ಕೆಂಪು ದತ್ತಾಂಶ ಬಗ್ಗೆ ಅಲ್ಲಿ ಸಂಪೂರ್ಣ ವಿಡಿಯೋನ ಅಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಹೌದಾ? ಈ ರೀತಿಯಾಗಿ ಪ್ರಪಂಚದ 14 ದೇಶಗಳಲ್ಲಿ ಮಾತ್ರ ಹುಲಿಗಳು ಅಲ್ಲಿ ಕಂಡುಬರ್ತಕ್ಕಂಥದ್ದು. ಯಾವುದು? ಹುಲಿಗಳು ಅನ್ನುವಂಥದ್ದು. ಸೊ ಇವುಗಳು ಏನಿದೆ ಅಂತಂದ್ರೆ ಅಲ್ಲಿ ಕೆಂಪು ಪಟ್ಟಿಯಲ್ಲಿ ಸ್ಟೇಟಸ್ ಏನಿದೆ ಅಂತಂದ್ರೆ ಎಂಡೇಂಜರ್ಡ್ ಅಂದ್ರೆ ಅಳಿವಿನಂಚಿನಲ್ಲಿ ಇರ್ತಕ್ಕಂಥದ್ದು. ಹೌದಾ? ಇನ್ನು ನೆಕ್ಸ್ಟ್ ನೋಡಿ, ಇನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಬರ್ತೈತಿ 1972ರಲ್ಲಿ. ಹೌದಾ? ಅದೇ ರೀತಿಯಾಗಿ ಜಾಗತಿಕವಾಗಿ ಕಂಡುಬರುವ ಹುಲಿಗಳಲ್ಲಿ 70% ಹುಲಿಗಳು ಎಲ್ಲಿ ಬರ್ತವೆ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿಯೇ ಕಂಡುಬರ್ತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ ಬಿಳಿ ಹುಲಿಗಳು ಅಂತ ಬರ್ತವೆ. ಸೊ ದೇಶದ ಮೊದಲ ಬಿಳಿ ಹುಲಿಗಳ ಅಭಯಾರಣ್ಯವನ್ನ ಮಧ್ಯಪ್ರದೇಶದಲ್ಲಿ ಸ್ಥಾಪನೆ ಮಾಡುವಂಥದ್ದು 2016ರಲ್ಲಿ ಮಧ್ಯಪ್ರದೇಶದಲ್ಲಿ ಅದನ್ನ ಸ್ಥಾಪನೆ ಮಾಡುವಂಥದ್ದು. ಸೊ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ A23A ಅನ್ನುವುದು ಇದೊಂದು ಏನಂತ ಪ್ರಶ್ನೆ ಆಗಿದೆ. ಆಪ್ಷನ್ ಎ ಅಸ್ಟ್ರಾಯ್ಡ್ ಆಗಿದೆ, ಮಿಸೈಲ್ ಆಗಿರ್ತಕ್ಕಂಥದ್ದು, ಐಸ್ಬರ್ಗ್ ಇರ್ತಕ್ಕಂಥದ್ದು, ವೈರಸ್ ಆಗಿರುವಂಥದ್ದು. ಸೊ ಇದ್ರಲ್ಲಿ ಸರಿಯಾದ ಉತ್ತರ ಯಾವುದು? A23A ಅನ್ನುವಂಥದ್ದು. ಹೌದಾ? ಇದೊಂದು ಏನಂತಂದ್ರ ಐಸ್ಬರ್ಗ್ ಆಗಿರುವಂಥದ್ದು. ಅಂದ್ರೆ ಒಂದು ಮಂಜುಗಡ್ಡೆ ಇದು. ಹೌದಾ? ಸೊ ಇದಕ್ಕೆ ಅಲ್ಲಿ ನಾಮಕರಣ ಮಾಡಿರುವಂಥದ್ದು. ಹೌದಾ? ಯಾರು ನಾಮಕರಣ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಬರ್ತಕ್ಕಂಥದ್ದು. ಹೌದಾ? A23A ಇದೊಂದು ಐಸ್ಬರ್ಗ್ ಆಗಿರುವಂಥದ್ದು. ಹೌದಾ? ನೋಡಿ, ವೈವಿಧ್ಯಮಯ ವನ್ಯಜೀವಿಗಳನ್ನ ತನ್ನ ಒಳಲಲ್ಲಿ ಇರಿಸಿಕೊಂಡಿರುವ ಬ್ರಿಟಿಷ್ ಸಾಗರೋತ್ತರ ಒಂದು ಪ್ರದೇಶವಾಗಿರ್ತಕ್ಕಂತಹ ಯಾವುದು? ದಕ್ಷಿಣ ಜಾರ್ಜಿಯಾ ಅನ್ನುವಂಥದ್ದು. ನೆನಪಿರಲಿ. ಹೌದಾ? ದಕ್ಷಿಣ ಜಾರ್ಜಿಯಾ ಬಳಿ ವಿಶ್ವದ ಅತಿ ದೊಡ್ಡ ಮಂಜುಗಡ್ಡೆ ಅಂತೇಳಿ ಗುರುತಿಸ್ತಾರೆ. ಹೌದಾ? ಅದಕ್ಕೆ ಹೆಸರೇನಿಟ್ಟಾರೆ ಅಂತಂದ್ರ
A23A ಅನ್ನುವಂಥದ್ದು ಅಲ್ಲಿ ಸಿಲುಕಿಕೊಂಡಿರುವಂಥದ್ದು. ಹೌದಾ? ಅದೇ ರೀತಿಯಾಗಿ ಇದು ಚಲನೆಯನ್ನು ಕೂಡ ಹೊಂದುವಂಥದ್ದು. ಏನಂತಂದ್ರೆ A23A ಅನ್ನುವುದು ಒಂದು ಮಂಜುಗಡ್ಡೆಯು ಗಾತ್ರದಲ್ಲಿ ಅಮೆರಿಕದ ರೋಡ್ ಐಲ್ಯಾಂಡ್ನಷ್ಟಿದ್ದು ಸುಮಾರು 1 ಟ್ರಿಲಿಯನ್ ಟನ್ನ ತೂಕ ಐತಂಥದ್ದು. ಹೌದಾ? 1986ರಲ್ಲಿ ಅಂಟಾರ್ಟಿಕಾದ ಬೃಹತ್ ಹಿಮಗಡ್ಡೆಯಿಂದ ಇದು ಬೇರ್ಪಡ್ತದೆ. ಹೌದಾ? ಅದಾದ ನಂತರ 30 ವರ್ಷಗಳಿಗೂ ಹೆಚ್ಚು ಕಾಲ ಅದು ಅಂಟಾರ್ಟಿಕಾದ ಉತ್ತರ ಭಾಗದಲ್ಲಿರುವ ವೆಡ್ಡೆಲ್ ಸಮುದ್ರದಲ್ಲಿ ಸಿಲುಕಿಕೊಂಡಿತ್ತು. ಅದಾದ ನಂತರ 2020ರಲ್ಲಿ ಏನಾಯ್ತಂತಂದ್ರೆ ಅಲ್ಲಿಂದ ಮತ್ತೆ ಅದು ಕಳಚಿಕೊಂಡು ಅಂಟಾರ್ಟಿಕಾದ ದಕ್ಷಿಣ ಭಾಗದಲ್ಲಿ ಸೌತ್ ಜಾರ್ಜಿಯಾ ಕಡೆಗೆ ಸಾಗಿ ಬರ್ತದೆ. ಹೌದಾ? ಇದನ್ನ 2025ರಲ್ಲಿ ಒಂದು ಸ್ಯಾಟಲೈಟ್ ಮುಖಾಂತರ ಅಲ್ಲಿ ಸೆರೆ ಹಿಡಿದಿದ್ರು. ಹೌದಾ? ಇದಕ್ಕ A23A ಐಸ್ಬರ್ಗ್ ಅನ್ನುವಂತ ಹೆಸರನ್ನು ಕೊಟ್ಟಿದ್ರು. ಇದು ದಕ್ಷಿಣ ಜಾರ್ಜಿಯಾದಿಂದ 73 ಕಿಲೋಮೀಟರ್ ದೂರದಲ್ಲಿರುವ ಒಳಭಾಗಕ್ಕೆ ಅಪ್ಪಳಿಸಿರುವಂತದ್ದು. ಹೌದಾ? ಇದಿಷ್ಟು ನ್ಯೂಸ್ ಅಲ್ಲಿ ಇರತಕ್ಕಂಥದ್ದು. ಜಿಯೋಗ್ರಫಿಕಲಿ ಇದು ಕ್ವಶನ್ ಆಗಬಹುದು. ಹೌದಾ? ಅದೇ ರೀತಿಯಾಗಿ ವನ್ಯಜೀವಿಗಳ ಮೇಲೆ ಪ್ರಭಾವವನ್ನು ಇದು ಬೀರ್ತಾ ಇದೆ. ಅಲ್ಲಿರ್ತಕ್ಕಂತಹ ಜೀವಿಗಳಿಗೆ ಕೂಡ ಅದಿರಲಿ ಒಂದ್ಸಲ ನೋಡ್ಕೊಳ್ಳಿ. ಇದನ್ನ PPTಯನ್ನ ಕಳಿಸಿರ್ತೇನೆ ನಿಮ್ಮ ಗ್ರೂಪ್ ಅಲ್ಲಿ. ಅದೇ ರೀತಿಯಾಗಿ ಇದು ಸಾಕಷ್ಟು ಇದರ ಪ್ರಯೋಜನಗಳು ಕೂಡ ಅದಾವ. ಯಾಕಂತಂದ್ರೆ ಇದರಲ್ಲಿ ಮಂಜುಗಡ್ಡೆಯಲ್ಲಿ ಸಾಕಷ್ಟು ಅಲ್ಲಿ ಯಾವುದು ಸೂಕ್ಷ್ಮ ಪೋಷಕಾಂಶಗಳನ್ನು ಒಳಗೊಂಡಿರುತ್ತಲ್ಲ. ಇದು ಸಾಗರಕ್ಕೆ ಸಾಕಷ್ಟು ಬಿಡುಗಡೆ ಮಾಡಿದ್ರಿಂದ ಅಲ್ಲಿ ಸಾಗರ ಪದರಗಳ ಮಿಶ್ರಣ ಉಂಟಾಗಿ, ಹೌದಾ, ಅಂದ್ರೆ ಪಾಚಿ ಸಸ್ಯಗಳು ಅಂತ ಬರ್ತವೆ. ಹೌದಾ? ಫೈಟೋಪ್ಲಾಂಕ್ಟನ್ ಅಂತ ಕರೀತಾರೆ. ಅವುಗಳ ಬೆಳವಣಿಗೆ ಕೂಡ ಇದು ಸೂಕ್ತ ಅಂತೇಳಿ ಹೇಳ್ತಕ್ಕಂಥದ್ದು. ಹೌದಾ? ಇನ್ನ ಅದೇ ರೀತಿಯಾಗಿ ಈ ಒಂದು ಮಂಜುಗಡ್ಡೆ ಅಧ್ಯಯನ ಮಾಡೋದ್ರಿಂದ ವೈಜ್ಞಾನಿಕ ಸಂಶೋಧನೆಗಳು ಕೂಡ ಅಧ್ಯಯನ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಂತಾಗ್ತದೆ. ಹೌದಾ? ಪ್ರಾಚೀನ ಕಾಲದಲ್ಲಿ ಅಲ್ಲಿ ಇರ್ತಕ್ಕಂಥ ಒಂದು ಪರಿಸರ, ಹೌದಾ, ಸಮುದ್ರ ಪರಿಸರ ವ್ಯವಸ್ಥೆಯನ್ನ ಅಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಇದು ಉಪಯೋಗ ಆಗ್ತಕ್ಕಂಥದ್ದು. ಹೌದಾ? ಅದೇನೇ ಇರಲಿ, ಇದು ನೋಡಿ ಮಂಜುಗಡ್ಡೆ ಅಂತ ಬಂದಾಗ ಇದು 152 ಗಿಗಾ ಟನ್ ನೀರನ್ನ ಬಿಡುಗಡೆ ಮಾಡಿತ್ತಂತೆ. ಯಾವುದು? ಮೆಗಾಬರ್ಮನ್ A68A ಅನ್ನುವಂಥದ್ದು ಅದೇನಾಗಿತ್ತು, ಮುಂಚೆ 152 ಗಿಗಾ ಟನ್ ನೀರನ್ನ, ಶುದ್ಧ ನೀರನ್ನ ಅಲ್ಲಿ ಸಾಗರಕ್ಕೆ ಕೂಡ ಬಿಡುಗಡೆ ಮಾಡಿತ್ತು. ಅದೇ ರೀತಿ ಏನ್ ಬಂತಂದ್ರ ಇದು ಕೂಡ ಅಲ್ಲಿ ಶುದ್ಧ ನೀರನ್ನ ಅಲ್ಲಿ ಬಿಡುಗಡೆ ಮಾಡಬಹುದು ಅಂತ ಹೇಳ್ತಾರೆ. ಹೌದಾ? ಇದಿಷ್ಟು ನಿಮ್ಗೆ ನೆನಪಿರಲಿ. ಅದ್ರ ಜೊತೆಗೆ USNIC ಅಂತ ನಿಮ್ಗೆ ನೆನಪಿರ್ಬೇಕಾಗತ್ತೆ. ಹೌದಾ? USNIC ಅನ್ನುವಂಥದ್ದು. ಹೌದಾ? ಇದೇನಕ್ಕಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇದು ಏನಕ್ಕಂತಂದ್ರೆ ಅಂಟಾರ್ಟಿಕಾದಲ್ಲಿ ಮಂಜುಗಡ್ಡೆಯನ್ನು ಹೆಸರಿಸುವ ಮತ್ತು ಅವುಗಳನ್ನ ಕುರಿತು ಮಾಹಿತಿಯನ್ನು ಟ್ರ್ಯಾಕ್ ಮಾಡುವ ಒಂದು ಸಂಸ್ಥೆ ಇದು. ಯಾವುದು? USNIC ಅನ್ನುವಂತಹ ಒಂದು ಸಂಸ್ಥೆ. ಹೌದಾ? US ನ್ಯಾಷನಲ್ ಐಸ್ ಸೆಂಟರ್ ಅಂತೇಳಿ ಕರೀತಾರೆ. ಹೌದಾ? ಇದೇನಾಗತ್ತೆ ಅಂತಂದ್ರೆ ಆ ಮಂಜುಗಡ್ಡೆಗಳ ಆಕಾರವನ್ನು ಗಮನಿಸಿ ಅಲ್ಲಿ ಅವಕ್ಕೆ ಹೆಸರನ್ನ ನೀಡುವಂಥದ್ದು. ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರು ಅವರು? ಇದಕ್ಕಿಂತ ಮುಂಚೆ ಐಸ್ಬರ್ಗ್ ಕಂಡು ಬರುತ್ತಲ್ಲ, ಅದಕ್ಕೆ A68A ಅಂತ ಇಟ್ಟಿದ್ರು. ಇವಾಗ A23A ಅನ್ನುವಂತ ಹೆಸರಿನಲ್ಲಿ ನಾಮಕರಣ ಮಾಡಿರುವಂಥದ್ದು. ಯಾರು ಮಾಡ್ತಾರೆ ಅಂತ ಬಂದಾಗ USNIC ಅಂತ ಒಂದು ಸಂಸ್ಥೆ. ಹೌದಾ? ನೆನಪಿರ್ಲಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. 2025ರ ICC ಚಾಂಪಿಯನ್ಶಿಪ್ ನಲ್ಲಿ ರನ್ನರ್ ಅಪ್ ಆದ ತಂಡ ಯಾವುದು ಅಂತ ಇದೆ. ಅಂದ್ರೆ ಯಾರು ಅಲ್ಲಿ ರನ್ನರ್ ಅಪ್ ಆಗಿದ್ದಾರೆ, ಅಂದ್ರೆ ಫೈನಲ್ ಹೋಗಿ ಯಾರು ಸೋಲ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಆಪ್ಷನ್ A ಯಾವುದು? ಗ್ರೀನ್ಲ್ಯಾಂಡ್ ಅಂತಿದೆ, ನ್ಯೂಜಿಲೆಂಡ್ ಅಂತಿದೆ, ಆಸ್ಟ್ರೇಲಿಯಾ ಅಂತಿದೆ, ಇಂಡಿಯಾ ಅಂತ ಇದೆ. ಇಂಡಿಯಾ ಅಂತೂ ಚಾಂಪಿಯನ್ ಆಗಿರುವಂಥದ್ದು ಇದು ನಿಮ್ಗೆ ಗೊತ್ತೇ ಇದೆ. ಇದರಲ್ಲಿ ಯಾವುದು ಅಂತ ಬಂದಾಗ ಅದು ನ್ಯೂಜಿಲೆಂಡ್ ಇಲ್ಲಿ ರನ್ನರ್ ಅಪ್ ಆಗಿರುವಂಥದ್ದು. ಹೌದಾ? ನೆಕ್ಸ್ಟ್ ನೋಡಿ, ಭಾರತ ಈ ವರ್ಷ ಚಾಂಪಿಯನ್ ಅನ್ನು ಅಲಂಕರಿಸಿರುವಂಥದ್ದು. ನೋಡಿ, ಚಾಂಪಿಯನ್ ಟ್ರೋಫಿ ಅಂತ ಬಂದಾಗ, ಹೌದಾ, ಚಾಂಪಿಯನ್ ಟ್ರೋಫಿ ಅಂತ ಬಂದಾಗ ಗೆದ್ದ ತಂಡಕ್ಕೆ ಎಷ್ಟು ಬರ್ತದೆ ಅಂತಂದ್ರೆ ಅಲ್ಲಿ 20 ಕೋಟಿ ರೂಪಾಯಿ ಬಹುಮಾನ ಸಿಗುವಂಥದ್ದು. ಹೌದಾ? 20 ಕೋಟಿ ರೂಪಾಯಿ ಬಹುಮಾನ ಇದೆ. ಅದೇ ರೀತಿ ರನ್ನರ್ ಅಪ್ ಆಗಿರ್ತಾರಲ್ಲ, ಅವ್ರಿಗೆ ಇಲ್ಲಿ 10 ಕೋಟಿ ರೂಪಾಯಿ ಬಹುಮಾನ ಇರ್ತಕ್ಕಂಥದ್ದು, 10 ಕೋಟಿ ಇರುವಂಥದ್ದು. ಹೌದಾ? ನೋಡಿ, ಅದೇ ರೀತಿಯಾಗಿ 263 ರನ್, ಹೌದಾ, ನ್ಯೂಜಿಲೆಂಡ್ ರಚಿನ್ ರವೀಂದ್ರ ಅವರು 4 ಪಂದ್ಯಗಳಲ್ಲಿ ಗಳಿಸಿದ ಒಟ್ಟು ರನ್ ಇದಾಗಿದೆ. ಈ ಬಾರಿಯಾಗಿ ಗರಿಷ್ಠ ಮೊತ್ತವನ್ನು ಅಲ್ಲಿ ಕಲೆ ಹಾಕ್ತಾರಲ್ಲ, ಇದಿಷ್ಟು ನಿಮಗೆ ನೆನಪಿರಲ್ಲ. ಅತಿ ಹೆಚ್ಚು ಯಾರು ಅಂತಂದ್ರೆ ಅಲ್ಲಿ ರಚಿನ್ ರವೀಂದ್ರ ಅನ್ನುವಂಥದ್ದು. ಹೌದಾ? ಇಲ್ಲಿ ನೋಡಿ, ICC ಚಾಂಪಿಯನ್ಸ್ ಟ್ರೋಫಿ ಅಂತ ಬಂದಾಗ ಈ ವರ್ಷ ಯಾರು ಹೋಸ್ಟ್ ಮಾಡಿದ್ರು ಅನ್ನೋದು ನೆನಪಿರ್ಲಿ. ಯಾರು 2025ರಲ್ಲಿ ಇದನ್ನ ಯಾರು ಹೋಸ್ಟ್ ಮಾಡಿದ್ರು? ಪಾಕಿಸ್ತಾನ ಅವರು ಹೋಸ್ಟ್ ಮಾಡಿದ್ರು. ಬಟ್ ಮೊದಲ ಬಾರಿ ಹೊರ ಹೋದಾರೆ ಇವರೇ, ಪಾಕಿಸ್ತಾನ ಅವರು ಹೊರ ಹೋಗ್ತಾರೆ, ಏನ್ ಮಾಡಕ್ ಬರಂಗಿಲ್ಲ. ಹೌದಾ? ಒಟ್ಟು 8 ತಂಡಗಳು ಪಾರ್ಟಿಸಿಪೇಟ್ ಮಾಡ್ತವೆ. ಹೌದಾ? ಚಾಂಪಿಯನ್ ಆಗಿದೆ ಯಾರು ಅಂತ ಬಂದಾಗ ನಮ್ಮ ಭಾರತ ಇದರಲ್ಲಿ ಚಾಂಪಿಯನ್ ಆಗ್ತದೆ. ನ್ಯೂಜಿಲೆಂಡ್ ಅನ್ನುವಂಥದ್ದು ಇಲ್ಲಿ ಏನಾಗುತ್ತೆ? ರನ್ನರ್ ಅಪ್ ಆಗ್ತದೆ. ಹೌದಾ? ರನ್ನರ್ ಅಪ್ ಆಗುವಂಥದ್ದು. ಅದಾದ ನಂತರ ಲಾಸ್ಟ್ 2017ರಲ್ಲಿ ಯಾರು ಹೋಸ್ಟ್ ಮಾಡಿದ್ರು ಅಂತಂದ್ರೆ ಇಂಗ್ಲೆಂಡ್ ಅಲ್ಲಿ ಹೋಸ್ಟ್ ಮಾಡಿದ್ರು. ಅದರಲ್ಲಿ ಪಾಕಿಸ್ತಾನ ಚಾಂಪಿಯನ್ ಆಗಿ ಭಾರತ ರನ್ನರ್ ಅಪ್ ಆಗಿತ್ತು. ಹೌದಾ?
ಇದಿಷ್ಟು ನೆನಪಿರಲಿ. ಅದೇ ರೀತಿಯಾಗಿ ಭಾರತ ನೋಡಿ 2006ರಲ್ಲಿ ನಮ್ಮ ಭಾರತ ಅಲ್ಲಿ ಹೋಸ್ಟ್ ಮಾಡಿರುವಂತದ್ದು. ಹೌದಾ? ಅವಾಗ ಆಸ್ಟ್ರೇಲಿಯಾ ಚಾಂಪಿಯನ್ ಆಗಿದ್ರು ಮತ್ತು ವೆಸ್ಟ್ ಇಂಡೀಸ್ ದವರು ಅಲ್ಲಿ ರನ್ನರ್ ಅಪ್ ಆಗಿರುವಂತದ್ದು. ಅದೇ ರೀತಿಯಾಗಿ 2002 ನಿಮ್ಗೆ ನೆನಪಿರಲಿ. ಹೌದಾ? ಶ್ರೀಲಂಕಾ ಅಲ್ಲಿ ಹೋಸ್ಟ್ ಮಾಡಿದ್ರು. ಭಾರತ ಮತ್ತು ಶ್ರೀಲಂಕಾದಳಿಗೆ ಅಲ್ಲಿ ಇಬ್ಬರು ಅಲ್ಲಿ ಶೇರ್ ಮಾಡ್ತಕ್ಕಂಥದ್ದು ಚಾಂಪಿಯನ್ಶಿಪ್ ನ. ಹೌದಾ? ಇದಿಷ್ಟು ನಿಮಗೆ ಇಲ್ಲಿ ನೆನಪಿರಲಿ. ಹೌದಾ? 2002, 2006, 2017 ಮತ್ತು 2025 ಎನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ. ಗಿಗ್ ಮತ್ತು ಆನ್ಲೈನ್ ವೇದಿಕೆಯಡಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿಯಲ್ಲಿ, ಹೌದಾ, ಆಯುಷ್ಮಾನ್ ಭಾರತ್, ಹೌದಾ, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿಯಲ್ಲಿ ಸೌಲಭ್ಯವನ್ನು ಪಡೆಯಲು ನೋಂದಣಿ ಮಾಡಿಕೊಳ್ಳಲು ರೂಪಿಸುವ ಪೋರ್ಟಲ್ ಯಾವುದು ಅಂತ ಪ್ರಶ್ನೆ ಆಗಿದೆ. ಸೊ ಇದು ನಿಮ್ ಕ್ವಶನ್ ಅರ್ಥ ಆಗದೆ ಇರಬಹುದು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಈ ಶ್ರಮ ಪೋರ್ಟಲ್ ಅಂತ ಬರ್ತದೆ. ಸೊ ಈ ಶ್ರಮ ಪೋರ್ಟಲ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ನೋಂದಣಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಯಾರಿಗೆ ನೋಂದಣಿ ಮಾಡಿದ್ರೆ ಅವಕಾಶ ಇದೆ ಅಂತಂದ್ರೆ ಯಾರಂತಂದ್ರೆ ಗಿಗ್ ಕಾರ್ಮಿಕರು ಅಂತ ಬರ್ತಾರೆ. ಗಿಗ್ ಕಾರ್ಮಿಕರು ಅಂತಂದ್ರೆ ಯಾರು? ಈಗ ಜೊಮ್ಯಾಟೊ ಒಳಗೆ ವರ್ಕ್ ಮಾಡ್ತಾರಪ್ಪ, ಅವರಿಗೆ ಗಿಗ್ ಕಾರ್ಮಿಕರು ಅಂತ ಕರೀತಾರೆ. ಅದೇ ರೀತಿಯಾಗಿ ಸಾಕಷ್ಟು ಅಸಂಘಟಿತ ವಲಯದಲ್ಲಿ ವರ್ಕ್ ಮಾಡ್ತಿರ್ತಾರೆ. ಹೌದಾ? ಅಸಂಘಟಿತ ವಲಯದಲ್ಲಿ ಅಲ್ಲಿ ಕೆಲಸವನ್ನ ಮಾಡ್ತಿರ್ತಾರಲ್ಲ, ಸೊ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಸರ್ಕಾರಿ ನೌಕರಿಯಲ್ಲಿ ಅಥವಾ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ಲಿ, ಸೊ ಅಂತವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಶ್ರಮ ಪೋರ್ಟಲ್ ಅಂತ ಬರ್ತದೆ. ಹೌದಾ? ಈ ಶ್ರಮ ಪೋರ್ಟಲ್ ನಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಇದರಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕು ಅವರು. ಹೌದಾ? ರಿಜಿಸ್ಟ್ರೇಷನ್ ಮಾಡ್ಕೋತಾರಲ್ಲ, ಸೊ ಇವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಆರೋಗ್ಯದ ಅಲ್ಲಿ ಸವಲತ್ತನ್ನ ಕೊಡ್ತಕ್ಕಂಥದ್ದು. ಸೊ ಏನೇನಿದೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಬರ್ತೀವಿ. ಹೌದಾ? ಈ ಶ್ರಮ ಅಲ್ಲಿ ನೋಂದಣಿ ಅಂತ ಬರ್ತದೆ. ಈ ಶ್ರಮ ನಡಿ ನೋಂದಣಿಗೆ ಗಿಗ್ ಕಾರ್ಮಿಕರಿಗೆ ಅಲ್ಲಿ ಸೂಚನೆ ಅನ್ನುವಂಥದ್ದು. ಹೌದಾ? ಗಿಗ್ ಮತ್ತು ಆನ್ಲೈನ್ ವೇದಿಕೆಯಡಿ ಯಾರು ಕೆಲಸ ಮಾಡ್ತಿರ್ತಾರಲ್ಲ, ಸೊ ಅಂತ ಕಾರ್ಮಿಕರಿಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ, ಹೌದಾ, IAB PM JAY ಅಂತೇಳಿ ಒಂದು ಸ್ಕೀಮ್ ಬರ್ತದೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಅವರು ಅಲ್ಲಿ ನೋಂದಣಿ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಇದು ಕೇಂದ್ರದ ಈ ಪ್ರಸಕ್ತ ವರ್ಷದ 2025-26ರ ಕೇಂದ್ರ ಬಜೆಟ್ ಆಯ್ತಲ್ಲ, ಸೊ ಕೇಂದ್ರ ಬಜೆಟ್ ಅಲ್ಲಿ ಕೂಡ ಈ ಗಿಗ್ ಕಾರ್ಮಿಕರ ಬಗ್ಗೆ ಅಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಬರ್ತೀವಿ. ನೋಡಿ, ಇದು 2025-26ರ ಒಂದು ಯೂನಿಯನ್ ಬಜೆಟ್. ಸೊ ಮುಂದೆ ನಾನು ಕ್ಲಾಸ್ ಮಾಡ್ಬೇಕಿದ್ರೆ ಎಲ್ಲ ರೆಡಿ ಇದೆ, ಇನ್ನು MCQ ಪ್ರೂಫ್ ಅಲ್ಲಿ ಇದನ್ನ ಮಾಡ್ತೀನಿ ನಾನು. ಸೊ ಅಲ್ಲಿ ತೆಗೆದುಕೊಂಡು ಬಂದಿದ್ದೇನೆ ನಾನು. ಹೌದಾ? ನೋಡಿ, ಗಿಗ್ ಕಾರ್ಮಿಕರಿಗೆ, ನೋಡಿ, ಗಿಗ್ ಕೆಲಸಗಾರರಿಗೆ ಖುಷಿ ಸುದ್ದಿ ಅನ್ನುವಂಥದ್ದು ಈ ವರ್ಷ ಅಲ್ಲಿ ಬಜೆಟ್ ನಲ್ಲಿ ಇರ್ತಕ್ಕಂಥದ್ದು. ಹೌದಾ? ಏನಿದೆ ಇದರಲ್ಲಿ ಅಂತ ಬಂದಾಗ ನೋಡಿ, ಆನ್ಲೈನ್ ವೇದಿಕೆಗಳಲ್ಲಿ, ಹೌದಾ, ಆನ್ಲೈನ್ ವೇದಿಕೆಗಳಲ್ಲಿ ಸ್ವತಂತ್ರ ಅಥವಾ ಅರೆಕಾಲಿಕ ಅಥವಾ ಫ್ರೀಲ್ಯಾನ್ಸಿಂಗ್ ರೂಪದಲ್ಲಿ ಕಾರ್ಯನಿರ್ವಹಿಸುವ ಗಿಗ್ ಕೆಲಸಗಾರರು ಆರ್ಥಿಕ, ಹೌದಾ, ಸೇವಾ ಆರ್ಥಿಕತೆಗೆ ನೀಡಿರುವ ಕೊಡುಗೆಗಳನ್ನು ಗಮನಿಸಿ ಸರ್ಕಾರವು ಈ ಶ್ರಮ ಪೋರ್ಟಲ್ನಲ್ಲಿ ಅವರು ನೋಂದಣಿಗೆ ಹಾಗೂ ಗುರುತಿನ ಚೀಟಿಯನ್ನು ನೀಡಲು ಮುಂದಾಗಿರುವಂತದ್ದು. ಅಂದ್ರ ಇವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿಯಲ್ಲಿ ಆರೋಗ್ಯ ಕಾಳಜಿಯನ್ನ ದೊರೆಯಲಿದೆ ಅನ್ನುವಂಥದ್ದು. ಹೌದಾ? ಅಂದ್ರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಲ್ಲಿ ಎಷ್ಟು 7.5 ಕೋಟಿ ಜನರಿಗೆ ಉದ್ಯೋಗ ಅವಕಾಶ ಸಿಕ್ಕೈತಿ. ಸೊ ಇದು ಇನ್ನೂ ಕೂಡ ಜಾಸ್ತಿ ಆಗ್ಬೋದು. ಅಂದ್ರೆ ಜಾಸ್ತಿ ಎಷ್ಟಂತಂದ್ರ 45% ರಫ್ದಲ್ಲಿ ಸೊ ಇವ್ರದ ಕೊಡುಗೆ ಜಾಸ್ತಿ ಐತಿ. ಹೌದಾ? ಸೊ ಆ ಒಂದು ಉದ್ದೇಶಕ್ಕೆ ಏನ್ ಮಾಡ್ತಾರೆ ಅಂತಂದ್ರ ಸೊ ಇದರ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಲು ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರ ಬಂಡವಾಳ ಹೂಡಿಕೆ ಮತ್ತು ವಹಿವಾಟಿನ ಮಿತಿಯನ್ನ ಕ್ರಮವಾಗಿ 2.5ರಿಂದ 2 ಪಟ್ಟಿಯಲ್ಲಿ ಹೆಚ್ಚಿಸಲಾಗಿರುವಂತದ್ದು. ಸೊ ಇದಕ್ಕೆ ಸಾಕಷ್ಟು ಯುವಕರಿಗೆ ಕೂಡ ಉದ್ಯೋಗ ಅವಕಾಶ ಅಲ್ಲಿ ಸಿಕ್ಕಿರುವಂತದ್ದು MSME ಇಂದ. ಹೌದಾ? ಸೊ ಆ ಉದ್ದೇಶಕ್ಕೆ ಏನ್ ಮಾಡ್ತಿದ್ರು ಅಂತಂದ್ರ ಇವರಿಗೆ ಇದರಲ್ಲಿ ಒಂದು ಈ ಶ್ರಮ ಪೋರ್ಟಲ್ ಯೋಜನೆ ಅಡಿಯಲ್ಲಿ ಅವಕಾಶವನ್ನ ಕಲ್ಪಿಸಿರುವಂತದ್ದು. ನೋಡಿ, ಗಿಗ್ ಕಾರ್ಮಿಕರ ಕಲ್ಯಾಣಕ್ಕಾಗಿ, ಹೌದಾ, ಗಿಗ್ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕರ್ನಾಟಕ ಸರ್ಕಾರವು ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಯಾವುದು ಗಿಗ್ ವರ್ಕರ್ಸ್ ಅನ್ನುವಂತಹ ಒಂದು ಮಸೂದೆನಲ್ಲಿ ಪಾಸ್ ಮಾಡ್ತಾರೆ. ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಅನ್ನುವಂಥದ್ದು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಬಿಲ್ ಅನ್ನು ಕೂಡ ಪಾಸ್ ಮಾಡ್ತಾರೆ. ಸೊ ಈ ಬಿಲ್ ಅನ್ನ ಪಾಸ್ ಮಾಡಿದ ದೇಶದ 2ನೇ ರಾಜ್ಯ ಯಾವುದು ಅಂತಂದ್ರೆ ಅದು ನಮ್ಮ ಕರ್ನಾಟಕ. ಈಗಾಗಲೇ ಯಾವುದು ಅಂತಂದ್ರೆ ರಾಜಸ್ಥಾನ ಅವರು ಅಲ್ಲಿ ಪಾಸ್ ಮಾಡಿರ್ತಾರೆ. ಹೌದಾ? ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಸೂದೆಯನ್ನ ಅಂಗೀಕರಿಸಿದ ಮೊದಲ ರಾಜ್ಯ ಯಾವುದು ಅಂತಂದ್ರೆ ರಾಜಸ್ಥಾನ ನಂತರ ಜಾರಿಗೊಳಿಸಿದ ಯಾರು ಅಂತ ಬಂದಾಗ ಕರ್ನಾಟಕ. ಹೌದಾ? ಇದಷ್ಟೇ ಅಲ್ಲದೆ, ಹೌದಾ, ಈ ಶ್ರಮ ಪೋರ್ಟಲ್ ಅಂತ ಬಂದಾಗ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ನೋಂದಣಿಗಾಗಿ ಈ ಶ್ರಮ ಪೋರ್ಟಲ್ ಅಲ್ಲಿ ಯಾವಾಗ ಆರಂಭ ಮಾಡ್ತಾರೆ ಅಂತ ಬಂದಾಗ 2021 ಆಗಸ್ಟ್ನಲ್ಲಿ, 2021 ಆಗಸ್ಟ್ 26ನಲ್ಲಿ ಇದನ್ನ ಆರಂಭ ಮಾಡ್ತಕ್ಕಂಥದ್ದು. ಹೌದಾ? ಈ ಕಾರ್ಮಿಕರಿಗೆ ಗುರುತಿನ ಚೀಟಿಗಳನ್ನು ನೀಡ್ತಾರೆ.
ಹೌದಾ? ಅದೇ ರೀತಿಯಾಗಿ ಈ ಶ್ರಮ ಪೋರ್ಟಲ್ನಲ್ಲಿ ಅವರ ನೋಂದಣಿಗೆ ಕೂಡ ಅಲ್ಲಿ ಕ್ರಮವನ್ನು ಕೈಗೊಳ್ಳುವಂಥದ್ದು. ಹೌದಾ? ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ಇವರಿಗೆ ಆರೋಗ್ಯ ಸೌಲಭ್ಯವನ್ನ ಅಲ್ಲಿ ಒದಗಿಸಿಕೊಡ್ತಕ್ಕಂಥ ಒಂದು ಯೋಜನೆ ಆಗಿರುವಂಥದ್ದು. ಹೌದಾ? ಅಲ್ಪಾವಧಿಯ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರ ಅವರ ಸಮುದಾಯಕ್ಕೆ ಸಾಮಾಜಿಕ ಭದ್ರತೆ ಮತ್ತು ಇತರ ಪ್ರಯೋಜನಗಳನ್ನು ಒದಗಿಸುವಂತಹ ಅಲ್ಲಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ಅಲ್ಲಿ ರೂಪಿಸಿರುವಂಥದ್ದು. ಅದೇ ರೀತಿಯಾಗಿ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರ ಪಿಂಚಣಿ, ಹೌದಾ? ಪಿಂಚಣಿ ಅಥವಾ ಅಪಘಾತ ವಿಮೆ, ಆರೋಗ್ಯ ಸೇವೆ ಒದಗಿಸ್ತಕ್ಕಂಥ ಒಂದು ಯೋಜನೆಯಲ್ಲಿ ರೂಪಿಸಿರುವಂಥದ್ದು. ಸೊ ಇದನ್ನ 2021 ಆಗಸ್ಟ್ 26ನಲ್ಲಿ ಆರಂಭ ಮಾಡ್ತಕ್ಕಂಥದ್ದು. ಸೊ ಈ ಡೇಟ್ ನಿಮಗೆ ನೆನಪಿರಲಿ. ಹೌದಾ? ಸಾಮಾನ್ಯವಾಗಿ ಅಲ್ಲಿ ಯೋಜನೆಗಳ ಮೇಲೆ ಇಂಥ ಪ್ರಶ್ನೆಗಳು ಆಗ್ತಾ ಬರ್ತವೆ. ಅದೇ ರೀತಿಯಾಗಿ ಇದು ಯಾವ ಸಚಿವಾಲಯ ಅಡಿಯಲ್ಲಿ ಬರ್ತದಂದ್ರ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಡಿಯಲ್ಲಿ ಇದು ಬರ್ತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ ಗಿಗ್ ಕಾರ್ಮಿಕರು ಏನಂತಂದ್ರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಕೂಡ ತಮ್ಮ ಹೆಸರಿನಲ್ಲಿ ನೋಂದಾಯಿಸಿಕೊಳ್ಳಬಹುದು. ಇವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರ ಒಂದು UAN ನಂಬರ್ ಅನ್ನ ಕೊಡ್ತಾರೆ, ಅಂದ್ರೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಹೇಳಿ ಕರೀತಾರೆ. ಯೂನಿವರ್ಸಲ್ ಅಕೌಂಟ್ ನಂಬರ್ ನಲ್ಲಿ ಕೊಡ್ತಕ್ಕಂಥದ್ದು. ಹೌದಾ? ಈ ಒಂದು ಯೋಜನೆಯ ಒಂದು 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 ಬಳಕೆ ಮಾಡ್ಕೋಬೇಕಂತಂದ್ರೆ, ಇದರ ಉಪಯೋಗ ತೆಗೆದುಕೊಳ್ಬೇಕಂತಂದ್ರೆ ಇದಕ್ಕೆ ಅರ್ಹತೆ ಏನಂತಂದ್ರೆ 18 ರಿಂದ 60 ವರ್ಷ ಇರಬೇಕು. ಸೊ ಅವರಿಗಿದು ಈ ಯೋಜನೆ ಸೌಲಭ್ಯ ಸಿಗುವಂಥದ್ದು. ಮತ್ತೆ ಅವರು ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ಅನ್ನುವಂಥದ್ದು. ಸೊ ಇದಿಷ್ಟು ಅವರಿಗೆ ಅರ್ಹತೆ ಇರತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗಿಗ್ ಕಾರ್ಮಿಕರಿಗೆ ವಿಮಾ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ. ವಿಮಾ ಯೋಜನೆಯನ್ನು ಜಾರಿಗೆ ತಂದ ದೇಶದ ಮೊದಲ ರಾಜ್ಯ ಯಾವುದು ಅಂತಂದ್ರ ಅದು ನಮ್ಮ ಕರ್ನಾಟಕ. ಹೌದಾ? ಇವರಿಗೆ ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ ವಿಮಾ ಪರಿಹಾರ ಅಂತ 2 ಲಕ್ಷ ರೂಪಾಯಿ ಕೊಡ್ತಾರೆ. ಅದೇ ರೀತಿಯಾಗಿ ಜೀವ ವಿಮಾ ಅಂತೇಳಿ ಮತ್ತೆ ಅದು 2 ಲಕ್ಷ ರೂಪಾಯಿ ಕೊಡ್ತಾರೆ. ಟೋಟಲ್ ಅವರಿಗೆ 4 ಲಕ್ಷ ರೂಪಾಯಿಗಳಲ್ಲಿ ಸಿಗುವಂಥದ್ದು. ಹೌದಾ? ಅದೇ ರೀತಿಯಾಗಿ ಅಪಘಾತದಿಂದ ಶಾಶ್ವತ ದುರ್ಬಲತೆ ಹೊಂದಿದ್ದಲ್ಲಿ ಅವರಿಗೆ 2 ಲಕ್ಷ ರೂಪಾಯಿವರೆಗೆ ಅಲ್ಲಿ ಹಣವನ್ನು ಅಲ್ಲಿ ನೀಡುವಂಥದ್ದು. ಹೌದಾ? ಅದೇ ರೀತಿಯಾಗಿ ಅಪಘಾತ ಪ್ರಕರಣಗಳಲ್ಲಿ ಉಂಟಾದ್ರೆ ಆಸ್ಪತ್ರೆ ವೆಚ್ಚವಾಗಿ 1 ಲಕ್ಷ ರೂಪಾಯಿಗಳನ್ನು ಕೂಡ ಅಲ್ಲಿ ನೀಡುವಂಥದ್ದು. ಸೊ ಇಷ್ಟೆಲ್ಲಾ ಸೌಲಭ್ಯಗಳನ್ನು ಒಳಗೊಂಡಿರೋದು ಯಾವುದು ಅಂತಂದ್ರೆ ಅಲ್ಲಿ ಗಿಗ್ ಕಾರ್ಮಿಕರಿಗೆ ಒಂದು ಯೋಜನೆಯನ್ನ ತಂದಿರುವಂಥದ್ದು. ಸೊ ಇವರು ಈ ಶ್ರಮ ಪೋರ್ಟಲ್ ಅಂತ ಬರ್ತದೆ. ಹೌದಾ? ಈ ಶ್ರಮ ಪೋರ್ಟಲ್ ಅನ್ನುವಂಥದ್ದು. ಸೊ ಇದಿಷ್ಟು ನಿಮಗೆ ಇಲ್ಲಿ ನೆನಪಿರಬೇಕು. ಸೊ ಇದನ್ನ 2025-26ರ ಕೇಂದ್ರ ಬಜೆಟ್ ನಲ್ಲಿ ಕೂಡ ಅಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಇತ್ತು. ಸೊ ಅಲ್ಲಿದ್ದು ನಾನು ಇದನ್ನ ಸ್ಲೈಡ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ. ಹೌದಾ? ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಕರ್ನಾಟಕ ಬಜೆಟ್ ಮಾಡ್ತೀನಿ, ಅದಾದ ನಂತರ ಇಲ್ಲಿ ಸೆಂಟ್ರಲ್ ಬಜೆಟ್ ಅನ್ನು ಮಾಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ಅದೇ ರೀತಿಗೆ ಪ್ರಜಾವಾಣಿ ಕೂಡ ಅಲ್ಲಿ ಎಕನಾಮಿಕ್ ಸರ್ವೆ ಬಗ್ಗೆ ಕೆಲವೊಂದು ಹೈಲೈಟ್ ಗಳನ್ನ ಕೂಡ ಅಲ್ಲಿ ಕೊಟ್ಟಿದ್ರು. ಸೊ ಅದನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡುವಂಥದ್ದು. ನೋಡಿ, ಸರ್ಕಾರಕ್ಕೆ ಅಲ್ಲಿ ವಿತ್ತೀಯ ಶಿಸ್ತು ಅನ್ನುವಂಥದ್ದು. ಹೌದಾ? ನೋಡಿ, ದೇಶದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿ ಕೂಡ ಇಲ್ಲಿ ಉತ್ತಮವಾಗಿದೆ ಅಂತೇಳಿ 2024-25ನೇ ಸಾಲಿನ ರಾಜ್ಯದ ಆರ್ಥಿಕ ಸಮೀಕ್ಷೆಯಲ್ಲಿ ಪ್ರತಿಪಾದಿಸುವಂಥದ್ದು. 2023-24ನೇ ಸಾಲಿನ ರಾಷ್ಟ್ರೀಯ ಆದಾಯಕ್ಕೆ ನಮ್ಮ ರಾಜ್ಯದ ಆದಾಯ ಕೂಡ ಎಷ್ಟೈತಿ? 8.6ರಷ್ಟಿದೆ ಅಂತ ಹೇಳ್ತಾರೆ ಅವ್ರು. ಎದರಲ್ಲಿ? ರಾಷ್ಟ್ರೀಯ ಆದಾಯ. ಇದನ್ನೊಂದ್ ಸೈಡ್ ನೋಟ್ ಮಾಡ್ಕೊಳ್ರಿ. ಹೌದಾ? ರಾಷ್ಟ್ರೀಯ ಆದಾಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಕೊಡುಗೆ ಎಷ್ಟೈತಿ? 8.6ರಷ್ಟಿದೆ ಇರ್ತಕ್ಕಂಥದ್ದು. ಅದು 2023-24ರಲ್ಲಿ. ಹೌದಾ? 23-24ರಲ್ಲಿ. ಅದೇ ರೀತಿಗೆ 24-25ರಲ್ಲಿ ಎಷ್ಟಿದೆ ಅಂತ ಹೇಳ್ತಾರೆ ಅವರು? ಎಷ್ಟಿದೆ? 0.38 ಹೆಚ್ಚಾಗಿತ್ತು ಅಂತ, ಅಂದ್ರೆ 8.9 ಇರತಕ್ಕಂಥದ್ದು. 2000 ರಾಷ್ಟ್ರೀಯ ಆದಾಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಪಾಲು ಎಷ್ಟಿದೆ ಅಂತಂದ್ರೆ ಈ ವರ್ಷ 2024-25ರಲ್ಲಿ 8.9 ಅಲ್ಲಿ ಇರ್ತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ ಗ್ಯಾರಂಟಿ ಒಂದು ಯೋಜನೆಯನ್ನ ತಂದ್ರು. ಸೊ ಅದಿದ್ರು ಕೂಡ ಅಲ್ಲಿ ವೆಚ್ಚದ ಗುಣಮಟ್ಟ ಕೂಡ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವ್ರು. ಅಂದ್ರ ಅಭಿವೃದ್ಧಿ ವೆಚ್ಚದ ಪ್ರಮಾಣ ಎಷ್ಟೈತಿ? ರಾಜ್ಯದ ಅಭಿವೃದ್ಧಿ ವೆಚ್ಚ ಎಷ್ಟೈತಿ ಅಂತಂದ್ರೆ ಅದು 65.10. ಹೌದಾ? 65.65.10 ಇರ್ತಕ್ಕಂಥದ್ದು. ಸೊ ಉಳಿದ ಎಲ್ಲಾ ರಾಜ್ಯಗಳ ಸರಾಸರಿ ಎಷ್ಟೈತಿ ಅಂತಂದ್ರೆ 62 ಐತಿ. ಹೌದಾ? 62.50 ಇದ್ರೆ ನಮ್ಮ ಕರ್ನಾಟಕದ ಎಷ್ಟೈತಿ ಅಂತಂದ್ರೆ 65.10 ಅಲ್ಲಿ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಕಳೆದ ಆರ್ಥಿಕ ವರ್ಷದಲ್ಲಿ 23-24ರಲ್ಲಿ ದಕ್ಷಿಣ 5 ರಾಜ್ಯಗಳ ಪೈಕಿ ಕರ್ನಾಟಕವು ಅತ್ಯಂತ ಕಡಿಮೆ ಅಂತಂದ್ರೆ 2.70% ವಿತ್ತೀಯ ಕೊರತೆಯನ್ನ ಅಲ್ಲಿ ಒಳಗೊಂಡಿರುವಂಥದ್ದು.
ಹೌದಾ? ಅಂದ್ರೆ ದಕ್ಷಿಣ ರಾಜ್ಯಗಳಲ್ಲಿ ಎಲ್ಲ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಅಲ್ಲಿ ವಿತ್ತೀಯ ಕೊರತೆಯನ್ನು ಕಡಿಮೆ ಹೊಂದಿದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಕರ್ನಾಟಕದ ವಿತ್ತೀಯ ಹೊಣೆಗಾರಿಕೆಯು ಕಾಯ್ದೆ 2007 ಅಡಿಯಲ್ಲಿ ವಿತ್ತೀಯ ಕೊರತೆಯು 3% ಇರಬೇಕಾಗಿತ್ತು. ಹೌದಾ? ಎಷ್ಟು ವಿತ್ತೀಯ ಕೊರತೆ ಇರಬೇಕು? 3%, 3%ರಲ್ಲಿ ದಾಟಿರಬಾರದು. ಹೌದಾ? ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ಎಷ್ಟೈತೆ ಅಂತಂದ್ರೆ ಅದು 3ಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು. ಎಷ್ಟೈತೆ ಅಂತಂದ್ರೆ 2.70 ಅಲ್ಲಿ ಇರ್ತಕ್ಕಂಥದ್ದು. ಸೊ ಇದಿಷ್ಟು ನಿಮಗೆ ನೆನಪಿಲ್ಲ ಅಂದ್ರೆ ವಿತ್ತೀಯ ಕೊರತೆಯಲ್ಲಿ ನಮ್ಮ 3ರ ಗಡಿಯನ್ನು ದಾಟಿಲ್ಲ ಅಂದ್ರೆ ಆರ್ಥಿಕವಾಗಿ ಸಬಲರಿದ್ದೀವಿ ಅಂತ ಇದು ಸೂಚಿಸ್ತಾ ಇದೆ. ಹೌದಾ? ತಕ್ಕ ಮಟ್ಟಿಗೆ ಇರ್ತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ 2024-25 ಬಜೆಟ್ ಅಂದಾಜಿನಲ್ಲಿ ವಿತ್ತೀಯ ಕೊರತೆಯ ಗುರಿಯನ್ನ 2.95ಕ್ಕೆ ನಿಗದಿಪಡಿಸಲಾಗಿದೆ ಅಂತ ಹೇಳ್ತಾರೆ. 2024-25ರಲ್ಲಿ ಎಷ್ಟಾಗಬಹುದು ಅಂತಂದ್ರೆ ಇದು 2.95 ಅಲ್ಲಿ ಇರಬಹುದು ಅಂತ ಹೇಳ್ತಾರೆ. ಹೌದಾ? ಅದೇ ರೀತಿಯಾಗಿ GSDP ಅಂತ ಬರ್ತದೆ. ಹೌದಾ? ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಬರ್ತದಲ್ಲ. ಸೊ GSDP ಏರಿಕೆಯಲ್ಲಿ ಆಗಿರುವಂತದ್ದು ಅನ್ನುವಂಥದ್ದು. ಹೌದಾ? ಎಷ್ಟಿದೆ? 2023-24ರಲ್ಲಿ ಎಷ್ಟಿತ್ತು ಅಂತಂದ್ರೆ 6% ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ 24-25ರಲ್ಲಿ ಇದು ಎಷ್ಟಾಗುತ್ತೆ ಅಂತಂದ್ರೆ 7.4 ಏರಿಕೆ ಆಗಬಹುದು ಅಂತೇಳಿ ಅಂದಾಜನ್ನ ಮಾಡಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ಪರ್ ಕ್ಯಾಪಿಟಾ ಅಂತ ಬರ್ತದೆ. ತಲಾ ಆದಾಯ ಎಷ್ಟಿದೆ ನಮ್ಮ ಕರ್ನಾಟಕ ರಾಜ್ಯದ್ದು? ಹೌದಾ? ನೋಡಿ, ರಾಷ್ಟ್ರೀಯ ತಲಾ ಆದಾಯಕ್ಕೆ ಹೋಲಿಸಿದರೆ ನಮ್ಮ ರಾಜ್ಯದ ತಲಾ ಆದಾಯಲ್ಲಿ ಉತ್ತಮವಾಗಿರುವಂತದ್ದು. ಅಂದ್ರೆ ದೇಶದ ತಲಾ ಆದಾಯಕ್ಕಿಂತ ನಮ್ಮ ಕರ್ನಾಟಕ ರಾಜ್ಯದ ತಲಾ ಆದಾಯಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು. ಹೌದಾ? 2023-24ರಲ್ಲಿ ರಾಷ್ಟ್ರೀಯ ತಲಾ ಆದಾಯವು 1,84,705 ರೂಪಾಯಿ ಇದ್ರೆ ನಮ್ಮ ಕರ್ನಾಟಕದ ಎಷ್ಟಿತ್ತು? 2,01,62 ಅಲ್ಲಿ ಇರ್ತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ತಲಾ ಆದಾಯ ಲೆಕ್ಕಾಚಾರದಲ್ಲಿ 2023-24ನೇ ಸಾಲಿನ ತಲಾ ಆದಾಯ ಲೆಕ್ಕಾಚಾರದಲ್ಲಿ ನಮ್ಮ ಕರ್ನಾಟಕ ದೇಶವು ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತಂದ್ರೆ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಹೌದಾ? ತಲಾ ಆದಾಯ ನೆನಪಿರಿ. ತಲಾ ಆದಾಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಎಷ್ಟನೇ ಸ್ಥಾನದಲ್ಲಿ ಅಂತ ಪ್ರಶ್ನೆ ಆಗ್ಬೋದು. ಮೊದಲನೇ ಸ್ಥಾನದಲ್ಲಿ ಯಾವ್ದಿದೆ? ದೆಹಲಿ ಇದೆ. ಹೌದಾ? ಸೆಕೆಂಡ್ ಯಾವ್ದಿದೆ? ಅತಿ ಹೆಚ್ಚು ತಲಾ ಆದಾಯ ಹೊಂದಿದೆ 2ನೇ ರಾಜ್ಯ ಯಾವುದು ಅಂತಂದ್ರೆ ತೆಲಂಗಾಣ ಇರ್ತಕ್ಕಂಥದ್ದು. ತೆಲಂಗಾಣ ಇದೆ. ಇನ್ನು 3ನೇ ಸ್ಥಾನದಲ್ಲಿ ಯಾವ್ದಿದೆ ಅಂತ ಬಂದಾಗ ನಮ್ಮ ಕರ್ನಾಟಕ ಇರುವಂತದ್ದು. ತಲಾ ಆದಾಯದಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತಂದ್ರೆ ಅದು 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಹೌದಾ? ನೋಡಿ, ಅದೇ ರೀತಿಯಾಗಿ ಮೊದಲ ಸ್ಥಾನದಲ್ಲಿ ದೆಹಲಿ ಇದ್ದರೆ 2ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದ್ರೆ 2ನೇ ಸ್ಥಾನದಲ್ಲಿ ತೆಲಂಗಾಣ ಇರ್ತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ ಅತಿ ಹೆಚ್ಚು ಆದಾಯ ಹೊಂದಿದ ರಾಜ್ಯಗಳ ಪೈಕಿ ಅತಿ ಹೆಚ್ಚು ಆದಾಯ ಹೊಂದಿದ ಯಾವುದು ಅಂತಂದ್ರೆ ಮಹಾರಾಷ್ಟ್ರ. ನೋಡಿ, ತಲಾ ಆದಾಯದಲ್ಲಿ 7ನೇ ಸ್ಥಾನದಲ್ಲಿ ಇದೆ. ಕರ್ನಾಟಕದಲ್ಲಿ 7ನೇ ಸ್ಥಾನದಲ್ಲಿ ಯಾವ್ದಿದೆ? ಮಹಾರಾಷ್ಟ್ರ ಇದೆ. ಹೌದಾ? ಅತಿ ಹೆಚ್ಚು ಆದಾಯ ಹೊಂದಿದ ರಾಜ್ಯ ಆದ್ರೂ ಕೂಡ ತಲಾ ಆದಾಯದಲ್ಲಿ ಇದು 7ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ಡೇಟಾವನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು. 1,84,205 ರೂಪಾಯಿ ನಮ್ಮ ಕರ್ನಾಟಕ ರಾಜ್ಯದ ಹೌದಾ? ನಮ್ಮ ಭಾರತದ ತಲಾ ಆದಾಯ ಇದು. ನಮ್ಮ ಭಾರತದ ತಲಾ ಆದಾಯ ಫಸ್ಟ್ ಯಾವ್ದಿದೆ? ತೆಲಂಗಾಣ ಇದೆ. ಫಸ್ಟ್ ದೆಹಲಿ ಇದೆ, ಸೆಕೆಂಡ್ ತೆಲಂಗಾಣ ಇದೆ, ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಎಷ್ಟಿದೆ ಅಂತ ತಲಾ ಆದಾಯ ಅಂತ ಬಂದಾಗ 3,39,819 ಅಲ್ಲಿ ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ, ಕರ್ನಾಟಕದ ತಲಾ ಆದಾಯ ಎಷ್ಟಿದೆ? 2023-24ರಲ್ಲಿ ಎಷ್ಟಿತ್ತು? 23-24ರಲ್ಲಿ 3,39,813 ಇತ್ತು. ಅದೇ ರೀತಿಯಾಗಿ 2024-25ರಲ್ಲಿ 3,80,906 ಅಲ್ಲಿ ತಲಾ ಆದಾಯ ಇರ್ತಕ್ಕಂಥದ್ದು. ನಮ್ಮ ಕರ್ನಾಟಕದ ತಲಾ ಆದಾಯ ಇದು ಎಕನಾಮಿಕ್ ಸರ್ವೆಯಲ್ಲಿ ಇರ್ತಕ್ಕಂಥದ್ದು. ಹೌದಾ? ಈ ಡೇಟಾ ನೀವು ನೆನಪಿಟ್ಟುಕೊಳ್ಳಿ. ನಮ್ಮ ಕರ್ನಾಟಕ ತಲಾ ಆದಾಯ ಎಷ್ಟೈತಿ ಈ ವರ್ಷ 2024-25ರಲ್ಲಿ ಅನ್ನುವಂಥದ್ದು. ಹೌದಾ? ಸೊ ಪ್ರಶ್ನೆ ಹೆಂಗ್ ಮಾಡ್ತಾರೆ ಅಂತಂದ್ರೆ ಸ್ಟೇಟ್ಮೆಂಟ್ 1 ಕೊಡ್ತಾರೆ. ಏನಂತಂದ್ರೆ ಕರ್ನಾಟಕದ ತಲಾ ಆದಾಯವು ಭಾರತ ತಲಾ ಆದಾಯಕ್ಕಿಂತ ಹೆಚ್ಚಾಗಿದೆ. ಹೇಳಿಕೆ 1. ಹೇಳಿಕೆ 2 ಏನಿದೆ ಅಂತಂದ್ರೆ ಕರ್ನಾಟಕ ತಲಾ ಆದಾಯವು ಕಳೆದ 2023-24ರಿಂದ 24-25 ಸರಿತೂಸಿ ಏರಿಕೆಯಾಗಿದೆ ಅಂತ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅಂಕಿ ಸಂಖ್ಯೆಗಳನ್ನ ಕೇಳ್ಬೇಕಂತಿಲ್ಲ. ಹೌದಾ? ಈ ರೀತಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಅದಕ್ಕಾಗಿ ನೀವು ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ರಿ. ಹೌದಾ? ಭಾರತ ತಲಾ ಆದಾಯಕ್ಕಿಂತ ನಮ್ಮ ಕರ್ನಾಟಕ ತಲಾ ಆದಾಯ ಯಾವಾಗಲೂ ಜಾಸ್ತಿನೇ ಇರ್ತದೆ. ಹೌದಾ? ಅದೇ ರೀತಿಯಾಗಿ ಜಿಲ್ಲಾವಾರು ಅಂತ ನೋಡಿದ ಬಂದಾಗ ಫಸ್ಟ್ ಯಾವ್ದಿದೆ ಅಂತಂದ್ರೆ ಬೆಂಗಳೂರು ನಗರ ಇದೆ. ಸೊ ಅಕ್ಷರ ಕಾಣಿಸದೇ ಇರಬಹುದು ನಿಮಗೆ, ಇಲ್ಲಿ ಬ್ಲರ್ ಇದೆ ಇದು. ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಯಾವ ಜಿಲ್ಲೆ ಅಂತಂದ್ರೆ ಫಸ್ಟ್ ಯಾವ್ದಿದೆ? ಹೌದಾ? ಮೊದಲನೇ ಸ್ಥಾನದ ಯಾವ ಜಿಲ್ಲೆ ಐತೆ ಅಂತಂದ್ರೆ ಬೆಂಗಳೂರು ನಗರ ಇರುತ್ತೆ. ಬೆಂಗಳೂರು ನಗರ ಇರುವಂತದ್ದು. ಬೆಂಗಳೂರು ನಗರ ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿದೆ. 2ನೇ ಸ್ಥಾನದ ಯಾವ್ದಿದೆ? ದಕ್ಷಿಣ ಕನ್ನಡ ಇರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆ ಇರುವಂತದ್ದು. 3ನೇ ಸ್ಥಾನದಲ್ಲಿ ಯಾವ್ದಿದೆ ಅಂತಂದ್ರೆ ಉಡುಪಿ ಜಿಲ್ಲೆ ಐತಿ. ಹೌದಾ? ಉಡುಪಿ ಜಿಲ್ಲೆ ಇರುವಂತದ್ದು. ಅದೇ ರೀತಿ ಕೊನೆಯ ಸ್ಥಾನದಲ್ಲಿ ಯಾವ್ದಿದೆ ಅಂತ ಬಂದಾಗ ಕಲಬುರಗಿ ಐತಿ ನೋಡ್ರಿ.
ಹೌದಾ, ಕಲಬುರಗಿ ಕೊನೆಯ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ಅದಾದ ನಂತರ ಕೊನೆಯ ಎರಡನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಯಾದಗಿರಿ, ಅದಾದ ನಂತರ ಕೊಪ್ಪಳ, 4ನೇ ಸ್ಥಾನದಲ್ಲಿ ಯಾವುದು ಬೆಳಗಾವಿ ಇರುವಂಥದ್ದು. ಅತ್ಯಂತ ಕಡಿಮೆ ತಲಾದಾಯವನ್ನು ಹೊಂದಿದ 4 ರಾಜ್ಯಗಳು ಇವು. ಯಾವುದು ಫಸ್ಟ್ ಕಲಬುರಗಿ, ಸೆಕೆಂಡ್ ಯಾದಗಿರಿ, 3ನೇ ಸ್ಥಾನದಲ್ಲಿ ಕೊಪ್ಪಳ, 4ನೇ ಸ್ಥಾನದಲ್ಲಿ ಬೆಳಗಾವಿ ಇರುವಂಥದ್ದು. ಹೌದಾ, ಅತಿ ಹೆಚ್ಚು ತಲಾದಾಯ ಹೊಂದಿದ ಜಿಲ್ಲೆಗಳು ಅಂತ ಬಂದಾಗ ಫಸ್ಟ್ ಬೆಂಗಳೂರು ನಗರ, 2 ದಕ್ಷಿಣ ಕನ್ನಡ, 3 ಉಡುಪಿ, 4 ಚಿಕ್ಕಮಗಳೂರು, 5ನೇ ಸ್ಥಾನದಲ್ಲಿ ಬೆಂಗಳೂರು ಗ್ರಾಮಾಂತರ ಇರುವಂಥದ್ದು. ಸೊ ತಲಾದಾಯ ಬಗ್ಗೆ ಇಲ್ಲಿ ನಿಮಗೆ ನೆನಪಿರಲಿ. ಹೌದಾ, ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಕೇಂದ್ರದ ಪಾಲು ಕಡಿತ ಅಂತಂದ್ರೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ ತೆರಿಗೆ ಪಾಲು ಮತ್ತು ಅನುದಾನದಲ್ಲಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಕೂಡ ಆಗ್ತಕ್ಕಂಥದ್ದು. ಹೌದಾ, ಸೊ ಅಂಕಿ ಸಂಖ್ಯೆ ಇದೆ, ಬಟ್ ಇದೇನೇ ಅಷ್ಟು ನೆಸೆಸರಿ ಇದೆ, ಬಟ್ ಇದನ್ನ ನಾನು PDF ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಒಂದ್ಸಲ ನೋಡ್ಕೊಳ್ರಿ. ಓಕೆ, ಅದೇ ರೀತಿಯಾಗಿ ತಲಾ ಆದಾಯದಲ್ಲಿ ಬೆಂಗಳೂರು ಯಾವತ್ತು ಮುಂದೆ ಇರ್ತದೆ. ಹೌದಾ, ರಾಜ್ಯದಲ್ಲಿ ಜಿಲ್ಲಾವಾರು ತಲಾ ಆದಾಯದಲ್ಲಿ ನಮ್ಮ ರಾಜಧಾನಿ ಬೆಂಗಳೂರು ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂತದ್ದು. ಹೌದಾ, 23-24ನೇ ಸಾಲಿನಲ್ಲಿ ಎಷ್ಟಿತ್ತು? 7,38,910 ರೂಪಾಯಲ್ಲಿ ಅಲ್ಲಿ ಬೆಂಗಳೂರು ತಲಾ ಆದಾಯ ಇರುವಂತದ್ದು. ಹೌದಾ, ಉಳಿದ ಜಿಲ್ಲೆಗಳಿಂದ ಅಲ್ಲಿ ಅದಾದ ನಂತರ 2ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ, 3ನೇ ಸ್ಥಾನದಲ್ಲಿ ಉಡುಪಿ ಜಿಲ್ಲೆ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ, ಅದೇ ರೀತಿ ಕಲಬುರಗಿ ಜಿಲ್ಲೆ ನೋಡಿ, ಕಲಬುರಗಿ ಜಿಲ್ಲೆ ಅನ್ನುವಂಥದ್ದು ಎಷ್ಟು? 1,43,610 ರೂಪಾಯಿ ಒಳಗೊಂಡಿದ್ದು, ಇದು ಕೊನೆಯ ಸ್ಥಾನದಲ್ಲಿ ಇರತಕ್ಕಂಥದ್ದು ತಲಾ ಆದಾಯದಲ್ಲಿ. ಹೌದಾ, ಯಾಕಂತಂದ್ರೆ ಅಲ್ಲಿ ಬೆಂಗಳೂರು ಯಾಕಂತಂದ್ರೆ ಇಲ್ಲೆಲ್ಲ IT-BT ಕಂಡು ಬರ್ತದೆ. ಹೌದಾ, IT-BT ಅನ್ಬೋದು. ಶೇಕಡ ಎಷ್ಟು? 39.1% ಅಷ್ಟು ಅಲ್ಲಿ ಕೊಡುಗೆಯನ್ನ ಕೊಡ್ತಾ ಬರ್ತದೆ. ಅದೇ ರೀತಿ ಕೈಗಾರಿಕಾ ವಲಯ ಎಷ್ಟಿದೆ? 28.5% ಕೊಡುಗೆಯನ್ನ ಕೊಡ್ತದೆ. ಹೌದಾ, ಅದೇ ರೀತಿಯಾಗಿ 2ನೇ ಸ್ಥಾನದಲ್ಲಿ ಯಾವ್ದೈತೆ ಅಂತಂದ್ರೆ ಅಲ್ಲಿ ದಕ್ಷಿಣ ಕನ್ನಡ ಇರುವಂತದ್ದು. ಹೌದಾ, ಶೇಕಡ 5.4% ಕೊಡುಗೆ ಇರತಕ್ಕಂಥದ್ದು. ಹೌದಾ, ಸೊ ಇದಿಷ್ಟು ನಾವಿಲ್ಲಿ ನೋಡ್ತಾ ಬರ್ತಕ್ಕಂಥದ್ದು. ಹೌದಾ, ತಲಾದಾಯ ಅಂತ ಬಂದಾಗ ಫಸ್ಟ್ ಬೆಂಗಳೂರು ನಗರ ಇರತಕ್ಕಂಥದ್ದು, ಸೆಕೆಂಡ್ ಅಲ್ಲಿ ದಕ್ಷಿಣ ಕನ್ನಡ ಇರತಕ್ಕಂಥದ್ದು, ಆಮೇಲೆ ಉಡುಪಿ ಜಿಲ್ಲೆಯಲ್ಲಿ ಇರತಕ್ಕಂಥದ್ದು, ಕೊನೆಯ ಸ್ಥಾನದಲ್ಲಿ ಯಾವ್ದಿದೆ ಅಂತ ಬಂದಾಗ ಕಲಬುರಗಿ ಇರತಕ್ಕಂಥದ್ದು. ಹೌದಾ, ಇದಿಷ್ಟು ನಿಮಗೆ ಇದ್ರೆ ಎನಫ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಡಿಲಿಮಿಟೇಷನ್ ಅನ್ನುವಂಥದ್ದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಡಿಲಿಮಿಟೇಷನ್ ಅಂತಂದ್ರೆ ಏನು? ಹೌದಾ, ಡಿಲಿಮಿಟೇಷನ್ ಅನ್ನುವಂಥದ್ದು ಇದು ಪದೇ ಪದೇ ನ್ಯೂಸ್ ಅಲ್ಲಿ ಇವತ್ತು ಕಂಡು ಬರ್ತಾ ಇದೆ. ಹೌದಾ, ಏನಕ್ಕಿದೆ ನ್ಯೂಸ್ ಅಲ್ಲಿ ಕಂಡು ಬರ್ತಾ ಇದೆ ಅಂತ ಬಂದಾಗ, ಹೌದಾ, ಇತ್ತೀಚೆಗೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅಲ್ಲಿ ಲೋಕಸಭಾ ಸ್ಥಾನಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಯಾವುದು? ಲೋಕಸಭಾ ಸ್ಥಾನಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ, ಹಂಚಿಕೆ ಮಾಡುವಂಥದ್ದು. ಸೊ ಇದಿಷ್ಟು ನಿಮಗೆ ಕ್ಲಿಯರ್ ಕಾಣದೇ ಇರ್ಬೋದು, ಬಟ್ ಏನು ವರಿ ಮಾಡ್ಕೋಬೇಡಿ, ಇದನ್ನೇ ನಾನಲ್ಲಿ ಟೆಕ್ಸ್ಟ್ ಅಲ್ಲಿ ಹಾಕಿರುವಂಥದ್ದು. ಹೌದಾ, ಇದು ಏನಪ್ಪಾ ಅಂತಂದ್ರೆ 2024ರ ಹೌದಾ 2024ರ ಲೋಕಸಭಾ ಚುನಾವಣೆಯ ನಂತರ ದೇಶವು 2 ಪ್ರಮುಖ ಕಾರ್ಯಗಳಿಗೆ ಸಾಕ್ಷಿಯಾಗಲಿದೆ ಅಂತ ಹೇಳ್ತಾರೆ. ಅಂದ್ರೆ ಲೋಕಸಭೆ ಸ್ಥಾನಗಳ ಪುನರ್ವಿಂಗಡಣೆ ಆಗ್ತಕ್ಕಂಥದ್ದು. ಹೌದಾ, ಲೋಕಸಭೆ ಸ್ಥಾನಗಳ ಪುನರ್ವಿಂಗಡಣೆ ಆಗ್ತಕ್ಕಂಥದ್ದು. ಹೌದಾ, ಅಂದ್ರೆ ಇದು ಯಾಕೆ ಇದಿಷ್ಟು ವಿವಾದ ಆಗ್ತಾ ಇದೆ ಅಂತ ಬಂದಾಗ, ಇದನ್ನ ಜನಗಣತಿ ಆಧಾರದಲ್ಲಿ ಮಾಡ್ತಾರೆ. ಹೌದಾ, ಜನಗಣತಿ ಆಧಾರದಲ್ಲಿ ಕ್ಷೇತ್ರ ಮರು ಹಂಚಿಕೆ ಮಾಡಿದರೆ ದಕ್ಷಿಣ ರಾಜ್ಯಗಳಿಗೆ ನಷ್ಟ ಉಂಟಾಗಲಿದೆ ಅನ್ನುವಂಥದ್ದು ಅಲ್ಲಿ ತಮಿಳುನಾಡು ಸರ್ಕಾರ MK ಸ್ಟಾಲಿನ್ ಅವರು ಅಲ್ಲಿ ಡಿಲಿಮಿಟೇಷನ್ ಪ್ರಕ್ರಿಯೆ ವಿರುದ್ಧ ಧ್ವನಿಯನ್ನ ಎತ್ತಿರುವಂಥದ್ದು. ಹೌದಾ, ಏಕಂತಂದ್ರೆ ಪ್ರಸ್ತುತ ನಮ್ಮ ದೇಶದಲ್ಲಿ ಎಷ್ಟು ಲೋಕಸಭೆ ಸ್ಥಾನದ ಇದೆ ಅಂತ ಬಂದಾಗ 543 ಮಂದಿ ಚುನಾಯಿತ ಲೋಕಸಭೆ ಸದಸ್ಯರು ಇರ್ತಾರೆ. ಹೌದಾ, ಇದನ್ನ 1970ರ ಡಿಲಿಮಿಟೇಷನ್ ಪ್ರಕಾರ ಅಂದಾಜು ಎಷ್ಟು? 10.50 ಲಕ್ಷ ಜನರಿಗೆ ಒಬ್ಬ ಸಂಸದಲ್ಲಿ ಇರ್ತಕ್ಕಂಥದ್ದು. ಹೌದಾ, ಅದೇ ರೀತಿಯಾಗಿ ನೂತನ ಸಂಸತ್ ಭವನದ ಲೋಕಸಭೆಯಲ್ಲಿ 888 ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸೊ ಇದರ ಅರ್ಥ ಏನು? ಇವರು ಮತ್ತೆ ಇಲ್ಲಿ ಈ ವರ್ಷ ಡಿಲಿಮಿಟೇಷನ್ ಮಾಡಬಹುದು, ಲೋಕಸಭೆ ಸ್ಥಾನಗಳ ಮರು ಹಂಚಿಕೆ ಅಲ್ಲಿ ಮಾಡಬಹುದು ಅಂತೇಳಿ ಇಲ್ಲಿ ಒಂದು ಉದ್ದೇಶವನ್ನು ಇಟ್ಕೊಂಡು ಇವರು 888 ಆಸನಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಹೌದಾ, ಸೊ ಈ ಒಂದು ನಿಟ್ಟಿನಲ್ಲಿ ಸ್ಥಾನಗಳನ್ನ ಏರಿಕೆ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಸಂಖ್ಯೆಯನ್ನು ಗಮನದಲ್ಲಿ ಇಟ್ಕೊಳ್ಬಹುದು ಅನ್ನುವಂಥದ್ದು. ಅಂದ್ರೆ ಇಲ್ಲಿ 888 ಆಸನ ವ್ಯವಸ್ಥೆ ಮಾಡ್ಯಾರ ಅಂತಂದ್ರೆ ಇದರ ಅರ್ಥ ಏನು? ಅವರು ಈ ವರ್ಷ ಡಿಲಿಮಿಟೇಷನ್ ಮಾಡುವಂಥದ್ದು. ಹೌದಾ, ಕೊನೆಯ ಬಾರಿಗೆ ನೋಡಿ 1971ರ ಜನಗಣತಿಯನ್ನು ಆಧರಿಸಿ ಕೊನೆಯ ಬಾರಿಗೆ ದೇಶದಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ಮಾಡಿದ್ರು. ಹೌದಾ, ಅದಾದ ನಂತರ ಎಷ್ಟು 5 ದಶಕ ಆದ್ರೂ ಕೂಡ ಈ ಪ್ರಕ್ರಿಯೆಯನ್ನ ಒಟ್ಟ ಮಾಡಿದ್ದಿಲ್ಲ. ಸೊ ಅದನ್ನ ಅದೇ ಸಂಖ್ಯೆಯನ್ನ ಎಷ್ಟು 543 ಸಂಖ್ಯೆ ಇತ್ತಲ್ಲ, ಸೊ ಇದನ್ನ ಅಲ್ಲಿ ಮುಂದೆ ಹಾಕೊಂತ ಬರ್ತಾ ಇದ್ರು. ಹೌದಾ, ನೋಡಿ ಇನ್ನು 1976ರಲ್ಲಿ ಡಿಲಿಮಿಟೇಷನ್ ಪ್ರಕ್ರಿಯೆ ನಡೆದ ಬಳಿಕ ಮತ್ತೆ 25 ವರ್ಷಗಳವರೆಗೆ ಡಿಲಿಮಿಟೇಷನ್ ಅನ್ನುವಂಥದ್ದು ಪ್ರಕ್ರಿಯೆಯನ್ನ ಒಟ್ಟು ಮುಂದುವರಿತಾ ಬಂದಿದ್ರು. ಅಂದ್ರೆ ಇರೋ ಸಂಖ್ಯೆನಲ್ಲಿ ಮುಂದುವರಿಸ್ತಾ ಬಂದಿದ್ರು. ಅದಾದ ನಂತರ 2001ರಲ್ಲಿ ಎರಡನೇ ಬಾರಿಗೆ 2025 ವರ್ಷಕ್ಕೆ ಮತ್ತೆ ಅದನ್ನ ಮುಂದುವರಿತಾ ಬಂದಿದ್ರು. ಅಂದ್ರೆ 50 ವರ್ಷ ಕಳೆದ್ರು ಅದನ್ನ ಮಾಡಿದ್ದಿಲ್ಲ. ಹಿಂಗ ಬರೋಬ್ಬರಿ 50 ವರ್ಷಗಳವರೆಗೆ ಡಿಲಿಮಿಟೇಷನ್ ಪ್ರಕ್ರಿಯೆ ನಡೆದಿರ್ಲಿಲ್ಲ.
ಅದಾದ ನಂತರ 2026ರಲ್ಲಿ ಮತ್ತೆ ಮಾಡ್ಬೇಕಂತಿದ್ದಾರೆ. ಬಟ್ ಆಕ್ಚುಲಿ ಇದು ಆಗ್ಬೇಕು, ಹೌದಾ? 2026ರಲ್ಲಿ ಆಗ್ಬೇಕು. ಮುಂಚೆ ಎಷ್ಟು 10.50 ಲಕ್ಷ ಜನರಿಗೆ ಒಬ್ಬ ಸಂಸದ ಇದ್ರು. ಬಟ್ ಇವಾಗ ಜನಸಂಖ್ಯೆ 145 ಕೋಟಿ ಇದೆಯಲ್ಲ ಅಂದಾಜು. ಆ ಒಂದು ನಿಟ್ಟಿನಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಅಂತಂದ್ರೆ ಅಲ್ಲಿ ಏನಾಗ್ಬೇಕಂತಂದ್ರೆ ಅಲ್ಲಿ ಲೋಕಸಭೆ ಸ್ಥಾನಗಳು ಕೂಡ ಹಂಚಿಕೆ ಆಗಬೇಕು. ಆದ್ರೆ ವಿವಾದ ಏನಂತಂದ್ರೆ ಇದನ್ನ ಜನಸಂಖ್ಯೆ ಆಧಾರ ಮೇಲೆ ಮಾಡ್ತಾರೆ, ಹೌದಾ? ಜನಸಂಖ್ಯೆ ಆಧಾರ ಮೇಲೆ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಏನ್ ಮಾಡ್ತಾರೆ, ನಮ್ಮ ಭಾರತ ದೇಶ ಏನ ಗುರಿನ ಇಟ್ಕೊಂಡಿತ್ತು, ನಮ್ಮ ದೇಶದಲ್ಲಿ 145 ಕೋಟಿ ಹೆಚ್ಚು ಜನಸಂಖ್ಯೆ ಐತಲ್ಲ, ಸೊ ಇದನ್ನ ಜನಸಂಖ್ಯೆ ಪ್ರಮಾಣವನ್ನ ಕಡಿಮೆ ಮಾಡಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ, ಹೌದಾ, ದಕ್ಷಿಣ ರಾಜ್ಯಗಳು ಏನ್ ಮಾಡ್ತಾವ ಅಂತಂದ್ರೆ ಜನಸಂಖ್ಯೆ ನಿಯಂತ್ರಣ ಮಾಡುವಲ್ಲಿ ಬಹಳ ಮುಂಚೂಣಿಯಲ್ಲಿದಾವೆ. ಆದ್ರೆ ನಾರ್ತ್ ಅಲ್ಲಿ ಉತ್ತರ ಭಾರತದ ರಾಜ್ಯಗಳು ಏನ್ ಮಾಡ್ತವೆ, ಜನಸಂಖ್ಯೆಯಲ್ಲಿ ತೀವ್ರವಾಗಿ ಹೆಚ್ಚಿಗೆ ಆಗಿದಾವೆ. ಸೊ ಜನಸಂಖ್ಯೆ ಹೆಚ್ಚಿಗೆ ಆಗಿದೆ ಅಂತಂದ್ರೆ ಇಲ್ಲಿ ಲೋಕಸಭೆ ಸ್ಥಾನಗಳು ಕೂಡ ಹೆಚ್ಚಿಗೆ ಆಗ್ತದಲ್ಲ, ಹೌದಾ? ಲೋಕಸಭೆ ಸ್ಥಾನಗಳು ಕೂಡ ಅಲ್ಲಿ ಹೆಚ್ಚಿಗೆ ಆಗ್ತದ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಲೋಕಸಭೆ ಸ್ಥಾನಗಳು ಕಡಿಮೆ ಸಿಗ್ತದೆ. ಸೊ ಈ ಒಂದು ಉದ್ದೇಶಕ್ಕಾಗಿ ಒಂದು ಸಂಸತ್ತಿನಲ್ಲಿ ಮತ್ತೆ ಉತ್ತರ ಭಾರತದ ಪ್ರಾಬಲ್ಯ ಇರ್ತದೆ, ದಕ್ಷಿಣ ಭಾರತದ ಪ್ರಾಬಲ್ಯ ಕಡಿಮೆ ಆಗ್ತದೆ. ಸೊ ಹಂಗಾಗಿ ನೀವು ಇದೇನ್ ಮಾಡ್ಬೇಕು, ಜನಸಂಖ್ಯೆ ಆಧಾರ ಇಟ್ಕೊಂಡು ಇದನ್ನ ಡಿಲಿಮಿಟೇಷನ್ ಅನ್ನು ಮಾಡಬೇಡ್ರಿ ಅನ್ನುವಂಥದ್ದು ಅಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಅಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿರುವಂಥದ್ದು, ಹೌದಾ? ನೋಡಿ, ಇಲ್ಲಿ ಡಿಲಿಮಿಟೇಷನ್ ಏಕೆ ಮುಖ್ಯ ಅನ್ನುವಂಥದ್ದಲ್ಲಿ ಇರತಕ್ಕಂಥದ್ದು ಅಂದ್ರೆ ಸಂವಿಧಾನದ 81ನೇ ಇದು ಹೇಳ್ತದೆ, ಹೌದಾ? ಆರ್ಟಿಕಲ್ 81 ಏನ್ ಹೇಳುತ್ತೆ ಅಂತಂದ್ರೆ ಪ್ರತಿ ರಾಜ್ಯವು ಕೂಡ ತನ್ನ ಜನಸಂಖ್ಯೆ ಅನುಗುಣವಾಗಿ ಪ್ರಾತಿನಿಧ್ಯವನ್ನ ಹೊಂದಿರಬೇಕು ಅನ್ನುವಂಥದ್ದು, ಹೌದಾ? ಜನಸಂಖ್ಯೆ ಅನುಗುಣವಾಗಿ ಅಂತ ಹೇಳ್ತಾರೆ ಅವರು. ಬಟ್ ಜನಸಂಖ್ಯೆ ಅಂತ ಬಂದಾಗ ಇದು ಅಸಮಾನತೆಯನ್ನು ತೋರ್ತಾ ಬರ್ತದೆ. ಯಾಕಂತಂದ್ರೆ ಜನಸಂಖ್ಯೆ ಕಡಿಮೆ ಮಾಡ್ಬೇಕಂತಂದ್ರೆ ದಕ್ಷಿಣ ಭಾರತ ರಾಜ್ಯಗಳು ಏನ್ ಮಾಡ್ತವೆ, ಜನಸಂಖ್ಯೆನ ಕಡಿಮೆ ಮಾಡ್ತವೆ. ಸೊ ಅಲ್ಲಿ ಲೋಕಸಭಾ ಸ್ಥಾನಗಳು ಕೂಡ ಅಲ್ಲಿ ಕಡಿಮೆ ಸಿಗ್ತವೆ, ಹೌದಾ? ಎಷ್ಟಂತೆ ನಾನು ಮುಂದೆ ನೆಕ್ಸ್ಟ್ ಸ್ಲೈಡ್ ಇದೆ ಹೇಳ್ತೀನಿ ನಾನು, ಹೌದಾ? ಇನ್ನು ಕ್ಷೇತ್ರಗಳ ಗಾತ್ರವೂ ಕೂಡ ಅಲ್ಲಿ ಹೆಚ್ಚು ಕಡಿಮೆ ಸಮಾನವಾಗಿರ್ಬೇಕು ಅಂತ ಹೇಳ್ತಾರೆ. ಜನಸಂಖ್ಯೆ ಅದ್ರ ಮೇಲೆ ಮಾಡ್ರಿ, ಆದ್ರೆ ಏನಿರ್ಬೇಕು, ಅಲ್ಲಿ ಕ್ಷೇತ್ರಗಳ ಗಾತ್ರ ಏನಿರ್ಬೇಕು, ಸಮಾನವಾಗಿರ್ಬೇಕು. ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ನಡೆಯುತ್ತೆ, ಹೌದಾ? ಜೊತೆಗೆ ಸಮಾನ ಮತದಾನವು ಕೂಡ ಅಲ್ಲಿ ಹೊಂದಿರಬೇಕು ಅನ್ನುವಂಥದ್ದಲ್ಲಿ ಆರ್ಟಿಕಲ್ 81ನಲ್ಲಿ ತಿಳಿಸ್ತಕ್ಕಂಥದ್ದು. ಅಂದ್ರೆ ಸಂಸದರು ಸಮಾನ ಸಂಖ್ಯೆಯ ನಾಗರಿಕರನ್ನ ಪ್ರತಿನಿಧಿಸಬೇಕು. ಅಂದ್ರೆ 543 ಸಂಸದರಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಅಲ್ಲಿ ಒಂದೇ ಸಂಖ್ಯೆಯ ಸಂಸದರನ್ನು ಹೊಂದಿರುವಂತೆ ಅಲ್ಲಿ ಡಿಲಿಮಿಟೇಷನ್ ಮಾಡಬೇಕು ಅಂತ ಹೇಳ್ತಾರೆ, ಹೌದಾ? ಸೊ ಇಲ್ಲಿ ನೋಡಿ, ಲೋಕಸಭಾ ಸ್ಥಾನ ಅಂತ ಬಂದಾಗ ಸೊ ಇಲ್ಲಿ ಇರೋದೇ ಇಲ್ಲಿ ಇದರಲ್ಲಿ ಇದೆ ಇರ್ತಕ್ಕಂಥದ್ದು, ಹೌದಾ? ಸೊ ಇಷ್ಟೆಲ್ಲ ಓದೋ ಅವಶ್ಯಕತೆ ಇಲ್ಲ. ನೋಡಿ, ಲೋಕಸಭಾ ಸ್ಥಾನ ಅಂತ ಬಂದಾಗ ಪ್ರಸ್ತುತ ಎಷ್ಟು 543 ಲೋಕಸಭಾ ಸ್ಥಾನಗಳಿದಾವಲ್ಲ. ಸೊ ದಕ್ಷಿಣ ರಾಜ್ಯಗಳಿಗೆ ಟೋಟಲ್ ಎಷ್ಟು 129 ಸ್ಥಾನಗಳಿದಾವೆ, ಹೌದಾ? ತಮಿಳುನಾಡು 39 ಇದೆ, ಕರ್ನಾಟಕ 28 ಇದೆ, ಆಂಧ್ರ ಪ್ರದೇಶ 25 ಇದೆ, ಕೇರಳ 20 ಇದೆ ಮತ್ತು ತೆಲಂಗಾಣದಲ್ಲಿ 17 ಇದಾವೆ. ಅದೇ ರೀತಿಯಾಗಿ ಇನ್ನೇನ್ ಮಾಡ್ತಾರೆ ಅಂತಂದ್ರೆ ಒಂದ್ ವೇಳೆ ಡಿಲಿಮಿಟೇಷನ್ ಪ್ರಕ್ರಿಯೆ ಆದ್ರೆ 543 ಇದ್ದು 753 ಲೋಕಸಭಾ ಸ್ಥಾನಗಳಲ್ಲಿ ಬರ್ತಾವೆ, ಹೌದಾ? ಎಷ್ಟು? 753 ಸ್ಥಾನಗಳು ಬರ್ತವೆ. ಇದರಲ್ಲಿ ನಮ್ಮ ದಕ್ಷಿಣಕ್ಕೆ ಸಿಗೋದೆಷ್ಟು? ಕೇವಲ 144 ಸ್ಥಾನಗಳು ಮಾತ್ರ ಸಿಗ್ತವೆ. ದಕ್ಷಿಣದ 5 ರಾಜ್ಯಗಳನ್ನ ಪರಿಗಣಿಸಿ ಕೇವಲ ಎಷ್ಟು ಸ್ಥಾನ ಸಿಗ್ತವೆ ಅಂತಂದ್ರೆ 144 ಸ್ಥಾನ ಸಿಗ್ತವೆ, ಹೌದಾ? ಮಿಕ್ಕಿದ್ದೆಲ್ಲ ಎಷ್ಟು ಯಾರಿಗೆ ಸಿಗ್ತಾವ ಅಂತಂದ್ರೆ ನಾರ್ತ್ ಇಂಡಿಯಾಕ್ಕೆ ಹೋಗ್ಬಿಡ್ತಾವ. ಸೊ ಆ ಒಂದು ಉದ್ದೇಶದಿಂದ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಒಂದ್ ವೇಳೆ ಮತ್ತೆ ಅದನ್ನು ಹೊಸ ಡಿಲಿಮಿಟೇಷನ್ ಮಾಡಿದ್ರೆ ಎಷ್ಟು? ತಮಿಳುನಾಡಿಗೆ 39ರಿಂದ 41ಕ್ಕೆ ಏರಿಕೆ ಆಗ್ತದೆ, ಹೌದಾ? ಕರ್ನಾಟಕಕ್ಕೆ 28ರಿಂದ 36ಕ್ಕೆ ಏರಿಕೆ ಆಗ್ತದೆ. ಅದೇ ರೀತಿಯಾಗಿ ಆಂಧ್ರಕ್ಕೆ 28, ಕೇರಳಕ್ಕೆ 20 ಮತ್ತೆ ತೆಲಂಗಾಣಕ್ಕೆ 19 ಸ್ಥಾನಗಳು ಮಾತ್ರ ಸಿಗ್ತವೆ, ಹೌದಾ? ಸೊ ಇದರಿಂದ ಏನಾಗ್ತಿದೆ ಅಂತಂದ್ರೆ ಈಗಾಗಲೇ ಇದೆಷ್ಟು ಟೋಟಲ್ ಎಷ್ಟಿದೆ? ಇದು 129 ಅಲ್ಲಿ ಸ್ಥಾನಗಳು ಸಿಕ್ಕಿದಾವೆ ಸೌತ್ ಇಂಡಿಯಾಕ್ಕೆ, ಹೌದಾ? ಸೊ ಇದು ಎಷ್ಟಿದೆ ಅಂತಂದ್ರೆ, ಹೌದಾ? ಸೊ ಇದರಿಂದ ಏನಾಗ್ತೈತಿ, ಅದಾದ ನಂತರ 144 ಸ್ಥಾನಗಳು ಸಿಗ್ತಲ್ಲ, ಕೇವಲ 19% ಪಾಲು ಮಾತ್ರ ದಕ್ಷಿಣ ಇಂಡಿಯಾಕ್ಕೆ ಸಿಗ್ತದೆ. ಉಳಿಕಿದೆಷ್ಟು 81% ಎಲ್ಲಿ ಆಗ್ತವೆ? 81% ಎಲ್ಲ ನಾರ್ತ್ ಇಂಡಿಯಾಕ್ಕೆ ಸೀಟ್ಗಳು ಹಂಚಿಕೆ ಆಗ್ತಾವಲ್ಲ. ಸೊ ಹಂಗಾಗಿ ಏನ್ ಮಾಡ್ತೀರಾ ಅಂತಂದ್ರೆ ಡಿಲಿಮಿಟೇಷನ್ ಅನ್ನ ಜನಸಂಖ್ಯೆ ಮಾಡಬೇಡ್ರಿ, ಮಾಡೋದಾದ್ರೆ ಜನಸಂಖ್ಯೆ ಆಧಾರ ಮೇಲೆ ಮಾಡಬೇಡ್ರಿ ಅನ್ನುವಂಥದ್ದು ದಕ್ಷಿಣ ರಾಜ್ಯಗಳಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ 4 ಬಾರಿಯಲ್ಲಿ ಡಿಲಿಮಿಟೇಷನ್ ಅನ್ನುವಂತಹ ಪ್ರಕ್ರಿಯೆ ನಡೆದಿತ್ತು, ಕ್ಷೇತ್ರ ಪುನರ್ವಿಂಗಡಣೆ ಅನ್ನುವಂಥದ್ದು. ಮೊದಲು ನೋಡಿ 1953ರಲ್ಲಿ ಮಾಡ್ತಾರೆ. ಅದು 1951 ಜನಗಣತಿಯನ್ನು ಪರಿಗಣಿಸಿ 1953ರಲ್ಲಿ ಮೊದಲ ಬಾರಿಗೆ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನ ಮಾಡಿದ್ರು. ಅವಾಗ ಎಷ್ಟಿದ್ದು? 494 ಸ್ಥಾನಗಳು ಇದ್ವು. ಅದಾದ ನಂತರ 1963ರಲ್ಲಿ 2ನೇ ಬಾರಿಗೆ ಮಾಡ್ತಾರೆ, ಹೌದಾ? ಇದು 1961 ಜನಗಣತಿಯನ್ನು ಪರಿಗಣಿಸಿ ಅವಾಗ 494ರಿಂದ 522 ಸ್ಥಾನಗಳು ಏರಿಕೆ ಆದವು, ಹೌದಾ? ಅದಾದ ನಂತರ 3ನೇ ಬಾರಿಗೆ 1976ರಲ್ಲಿ ಮಾಡ್ತಾರೆ. 3ನೇ ಬಾರಿಗೆ ಮಾಡ್ತಾರೆ. ಇಲ್ಲಿ 522ರಿಂದ
543 ಸಂಖ್ಯೆ ಏರಿಕೆ ಆಯಿತು. ಯಾವಾಗ ಮಾಡ್ತಾರೆ ಇದನ್ನ? 1976ರಲ್ಲಿ, ಅದು 1971ರ ಜನಗಣತಿಯನ್ನ ಪರಿಗಣಿಸಿ. ಹೌದಾ? ಅದಾದ ನಂತರ 2002ರ ಈ ಆಯೋಗ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಿತ್ತು. ಹೌದಾ? ಬಟ್ ಇಲ್ಲಿ 543 ಇದೇ ಸಂಖ್ಯೆನ ಉಳಿಸ್ಕೊಂಡು ಬರ್ತಾರೆ. ಹೌದಾ? ಆದ್ರೆ ಕ್ಷೇತ್ರಗಳ ಒಟ್ಟು ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಿಲ್ಲ. ಹೌದಾ? ಸೊ ಅದೇ ಒಂದು ಸಮತೋಲನ ಕಾಯ್ದುಕೊಂಡು ಮುಂದೆ ಅಲ್ಲಿ ಮರು ಹಂಚಿಕೆ ಮಾಡ್ತಾ ಬಂದಿದ್ದು. ಎಷ್ಟು? 543. ಬಟ್ ಈ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ, ಅದಕ್ಕೆ ನಾವು ಇದನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನು ಜನಸಂಖ್ಯೆ ಕೂಡ ಆಗಿಲ್ಲ, ಆದ್ರೆ ಹಿಂದಿಂದಲ್ಲಿ ಪರಿಗಣಿಸಬಹುದು ಅನ್ನುವಂಥದ್ದು. ಹೌದಾ? ಕೊನೆಯ ಜನಸಂಖ್ಯೆನಲ್ಲಿ ಪರಿಗಣಿಸಬಹುದು. ಹೌದಾ? ಇದಕ್ಕಂತೇಳಿ ಕ್ಷೇತ್ರ ಪುನರ್ವಿಂಗಡಣೆ ಆಯೋಗ ಅಂತ ಬರ್ತದೆ. ಯಾವುದು? ಕ್ಷೇತ್ರ ಪುನರ್ವಿಂಗಡಣೆ ಆಯೋಗ ಅಂತೇಳಿ ಮಾಡಿದ್ದಾರೆ. ಹೌದಾ? ಸೊ ಭಾರತ ಸರ್ಕಾರದ 2002ರ ಗಡಿ ಸೀಮೆ ಕಾಯ್ದೆ ಅಡಿಯಲ್ಲಿ ಸಂಸದೀಯ ಮತ್ತು ವಿಧಾನಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡುವ ಉದ್ದೇಶದಿಂದ ಕ್ಷೇತ್ರ ಪುನರ್ವಿಂಗಡಣೆ ಆಯೋಗವನ್ನಲ್ಲಿ ರಚನೆ ಮಾಡಿದ್ರು. ಹೌದಾ? ಸೊ ಇದರ ಅಧ್ಯಕ್ಷರು ಯಾರಿರ್ತಾರೆ ಅಂತ ಬಂದ್ರೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಇದರ ಆಯೋಗದ ಅಧ್ಯಕ್ಷರು ಇರುವಂತದ್ದು. ಹೌದಾ? ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಅಥವಾ ರಾಜ್ಯದ ಅಥವಾ ಕೇಂದ್ರಾಡಳಿತ ಪ್ರದೇಶದ ರಾಜ್ಯ ಚುನಾವಣಾ ಆಯುಕ್ತರು ಇದಕ್ಕೆ ಸದಸ್ಯರಾಗಿ ಕೂಡ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಬಟ್ ಅಧ್ಯಕ್ಷರು ಯಾರಿರ್ತಾರೆ ನಿಮ್ಗೆ ನೆನಪಿರಲಿ, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷರಾಗಿ ಇರುವಂತದ್ದು. ಹೌದಾ? ಬಟ್ ಇದೊಂದು ಶಾಶ್ವತ ಸಂಸ್ಥೆ ಆಗಿಲ್ಲ. ಹೌದಾ? ಶಾಶ್ವತ ಸಂಸ್ಥೆಯಲ್ಲ. ಇದು ಕೇವಲ ಡಿಲಿಮಿಟೇಷನ್ ಪ್ರಕ್ರಿಯೆ ನಡೀತಾ ಇರ್ತದೆ. ಸೊ ಆ ಒಂದು ಟೈಮಲ್ಲಿ ಇದು ಜಾರಿಗೆ ಬರ್ತದ, ಅದಾದ ನಂತರ ಇದು ಮತ್ತೆ ಅದು ಹೋಗ್ತಕ್ಕಂಥದ್ದು. ಹೌದಾ? ಅಂದ್ರೆ ಡಿಲಿಮಿಟೇಷನ್ ಪ್ರಕ್ರಿಯೆ ನಡೆಯುವಷ್ಟು ಅವಧಿಗೆ ಮಾತ್ರ ಇದು ಅಸ್ತಿತ್ವದಲ್ಲಿ ಇರ್ತದೆ. ಹೌದಾ? ಇಲ್ಲಿಯವರೆಗೆ 1952, 62, 72 ಮತ್ತೆ 2002ರಲ್ಲಿ ಅಲ್ಲಿ ಏನ್ ಮಾಡ್ತಾರೆ, 4 ಬಾರಿ ಡಿಲಿಮಿಟೇಷನ್ ಕಾಯ್ದೆಗಳನ್ನ ಅಲ್ಲಿ ಇದು ಅಂಗೀಕರಿಸಿರುವಂತದ್ದು. ಹೌದಾ? ಈಗ ಮತ್ತೆ 2026ರಲ್ಲಿ 25ರಲ್ಲಿ ಮಾಡ್ಬೇಕು ಅನ್ನುವಂಥದ್ದು ಐತಿ. ಬಟ್ ಅದೇನಾಗುತ್ತೆ ಅಂತ ನೋಡ್ಬೇಕಷ್ಟೇ, ಕಾಯ್ದೆ ನೋಡುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ, ಎಲ್ಲ ಮಹಿಳಾ ನೌಕರರು ಎಷ್ಟೇ ಮಕ್ಕಳನ್ನು ಹೊಂದಿದ್ರೂ ಕೂಡ ಅಲ್ಲಿ ಹೆರಿಗೆ ರಜೆಯನ್ನ ನೀಡಲಾಗುವುದು ಅನ್ನುವಂಥದ್ದು ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ ಅಂತ ಪ್ರಶ್ನೆ ಇದೆ. ಹೌದಾ? ಇಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಇಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. ಹೌದಾ? ಅದಕ್ಕೆ ಚಂದ್ರಬಾಬು ನಾಯ್ಡು ಅವರು ಘೋಷಣೆಯನ್ನ ಕೊಡ್ತಾರೆ. ಅಂದ್ರೆ ಹೆಚ್ಚು ಮಕ್ಕಳನ್ನು ಹೊಂದಲು ಮಹಿಳಾ ನೌಕರರಿಗೆ ಪ್ರೋತ್ಸಾಹವನ್ನ ಕೊಡ್ತಾರೆ. ಯಾಕಂತಂದ್ರೆ ಇದಕ್ಕೂ ಮತ್ತೆ ಅಲ್ಲಿ ಡಿಲಿಮಿಟೇಷನ್ ಅನ್ನುವಂತಹ ಪ್ರಕ್ರಿಯೆಗೆ ಒಂದಕ್ಕೊಂದು ಎರಡಕ್ಕೂ ಲಿಂಕ್ ಐತಿ. ಅದಕ್ಕೆ ಅದು ನ್ಯೂಸ್ ಆದ ನಂತರ ಆ ಇಶ್ಯೂ ನಂತರ ಇದನ್ನೇ ಇಟ್ಕೊಂಡಿರೋದು ನಾನು. ಹೌದಾ? ಅಂದ್ರೆ ಅಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದ್ರಲ್ಲ. ಹೌದಾ? ಮರು ವಿಂಗಡಣೆ ಮಾಡ್ಬೇಕಂತ ಹೇಳ್ತಾ ಇದ್ದಾರಲ್ಲ, ಅಲ್ಲಿ ಅಂತಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಐತಿ. ಹೌದಾ? ಜನಸಂಖ್ಯೆ ಆಧಾರದ ಮೇಲೆ ಐತಿ. ಇವರು ದೇಶದ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಅಂತಂದ್ರೆ ಭಾರತ ಸರ್ಕಾರ ಉದ್ದೇಶ ಏನು? ಜನಸಂಖ್ಯೆಯನ್ನ ಕಡಿಮೆ ಮಾಡ್ಬೇಕಂತಿದೆ. ಅದೇ ರೀತಿಯಾಗಿ ಸೌತ್ ಇಂಡಿಯಾದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಜನಸಂಖ್ಯೆಯನ್ನ ಕಡಿಮೆ ಮಾಡಿದ್ವು. ಬಟ್ ನಾರ್ತ್ ಇಂಡಿಯಾದಾಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅವ್ರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅವ್ರ ಲೋಕಸಭಾ ಸ್ಥಾನವೂ ಜಾಸ್ತಿ ಆಗ್ತಾ ಇದೆ. ಬಟ್ ನಾವು ಕಡಿಮೆ ಮಾಡ್ತಾ ಇದೀವಿ, ಅದಕ್ಕಾಗಿ ನಮ್ಗೆ ಲಾಸ್ ಆಗ್ತಾ ಇದೆ. ಹೌದಾ? ಆ ಉದ್ದೇಶಕ್ಕಾಗಿ ಜನಸಂಖ್ಯೆ ಜಾಸ್ತಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು. ಹೌದಾ? ಇಷ್ಟೇ ಇದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ? ನೋಡಿ, ದಕ್ಷಿಣ ರಾಜ್ಯಗಳಲ್ಲಿ ಜನನ ಪ್ರಮಾಣ ಕುಸಿತಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ಇವತ್ತು ನಡೀತಾ ಇರತಕ್ಕಂಥದ್ದು. ಅದರ ಬೆನ್ನಲ್ಲೇ ಮಹಿಳಾ ನೌಕರರಿಗೆ ಹೆರಿಗೆ ರಜೆ ಮೇಲಿದ್ದ ನಿರ್ಬಂಧನಗಳು ಕೂಡ ಅಲ್ಲಿ ಯಾರು ತೆಗಿತಕ್ಕಂಥದ್ದು. ಹೌದಾ? ಕೆಲವೊಂದಷ್ಟಲ್ಲಿ ವಿನಾಯಿತಿಯನ್ನ ಕೊಡ್ತಾ ಬರ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎಲ್ಲ ಮಹಿಳಾ ನೌಕರರು, ಹೌದಾ, ಎಷ್ಟೇ ಮಕ್ಕಳನ್ನು ಹೊಂದಿದ್ರೂ ಕೂಡ ಅವರಿಗೆ ಹೆರಿಗೆ ರಜೆಯನ್ನ ನೀಡಲಾಗುವುದು ಅಂತ. ಅದು ವೇತನ ಸಹಿತ. ನೆನಪಿರ್ಲಿ, ವೇತನ ಸಹಿತ ಅವರಿಗೆ ಅಲ್ಲಿ ರಜೆಯನ್ನ ಕೊಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿರುವಂತದ್ದು. ಹೌದಾ? ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಹೇಳಿರುವಂತದ್ದು. ಹೌದಾ? ಸೊ ಅವರು ಎಲ್ಲಾ ಮಹಿಳೆಯರು ಸಾಧ್ಯವಾದಷ್ಟು ಹೆಚ್ಚು ಮಕ್ಕಳನ್ನು ಹೊಂದುವಂತೆ ಸಂದೇಶವನ್ನು ರವಾನಿಸಿದ್ದಾರೆ. ಹೌದು, ಮಸ್ಜಿದ್ಗೆ ಹೇಳ್ತಾರೆ ಇವರು. ಹೆರಿಗೆ ರಜೆಯು ಅರ್ಹತೆ ಕುರಿತ ಸಂದೇಹವನ್ನು ಕಾನ್ಸ್ಟೇಬಲ್ ಒಬ್ಬರು ಶುಕ್ರವಾರಷ್ಟೇ, ಸೊ ಇದಿಷ್ಟು ಬೇಡ, ಇಲ್ಲಿವರೆಗೆ ಮಹಿಳಾ ನೌಕರರು ಎಷ್ಟು ತಮ್ಮ ಮೊದಲ 2 ಹೆರಿಗೆಗಳಿಗೆ ತಲಾ 6 ತಿಂಗಳ ವೇತನ ಸಹಿತ ಹೆರಿಗೆಯನ್ನ ಪಡಿತಾ ಇದ್ರು. ಸೊ ಮುಂಚೆ ಇಷ್ಟಿತ್ತು. ಎಷ್ಟು? ಅವರು ಯಾರು ಮಹಿಳಾ ನೌಕರರು ತಮ್ಮ ಮೊದಲ 2 ಅಲ್ಲಿ ಮಕ್ಕಳನ್ನು ಪಡಿತಾರಲ್ಲ, ಸೊ ಆ ಒಂದು ಟೈಮಲ್ಲಿ ಇವರು 6 ತಿಂಗಳವರೆಗೆ ಅಲ್ಲಿ ವೇತನ ಸಹಿತ ಹೆರಿಗೆ ರಜೆಯನ್ನು ಪಡಿತಾ ಇದ್ರು. ಬಟ್ ಇವನು ಎಷ್ಟು ಬೇಕಟ್ಟಲ್ಲಿ ಹೆರಿಗೆ ರಜೆಯನ್ನು ತಗೊಳ್ರಿ ವೇತನ ಸಹಿತ ಅಂತ ಹೇಳಿ ಘೋಷಣೆಯನ್ನು ಮಾಡಿರುವಂತದ್ದು. ಹೌದಾ? ಸೊ 2 ದಶಕಗಳಷ್ಟು ಹಳೆಯದಾದ 2 ಮಕ್ಕಳ ನೀತಿಯನ್ನ ರದ್ದುಗೊಳಿಸಲು ಅಲ್ಲಿ ನಾಯ್ಡು ಅವರು ಸರ್ಕಾರ ತಿಳಿಸಿರುವಂತದ್ದು. ಹೌದಾ? ಅದೇ ರೀತಿಯಾಗಿ 2ಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿರುವ ವ್ಯಕ್ತಿಗಳು ರಾಜ್ಯದ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಅವಕಾಶ ಕೊಟ್ಟಿರಲಿಲ್ಲ. ಈಗಾಗಲೇ ಇವರೇ ಕಾಯ್ದೆನ ಜಾರಿಗೆ ತಂದಿದ್ರು, ಬಟ್ ಇವರೇ ಇದನ್ನು ಮತ್ತೆ ಸಡಿಲಗೊಳಿಸ್ತಾರೆ. ಯಾವಾಗ ಡಿಲಿಮಿಟೇಷನ್ ಅನ್ನುವಂಥದ್ದು ನ್ಯೂಸ್ ಅಲ್ಲಿ ಬಂತು, ಇವರು ಮತ್ತೆ ಏನ್ ಮಾಡ್ತಾರೆ, ಜನಸಂಖ್ಯೆ ಜಾಸ್ತಿ ಮಾಡಕ್ಕೆ ಅಲ್ಲಿ ಮುಂದಾಗ್ತಾರೆ.
ಹೌದಾ? ಈ ನಿರ್ಬಂಧವನ್ನು ತೆಗೆಯಲು ಆಂಧ್ರ ಸರ್ಕಾರವು ಎಪಿ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ 1955, ಹೌದಾ? ಎಪಿ ಪುರಸಭೆಗಳ ಕಾಯ್ದೆ 1965 ಮತ್ತು ಎಪಿ ಪಂಚಾಯತ್ ಕಾಯ್ದೆ 1994 ಇವುಗಳಿಗೆ ತಿದ್ದುಪಡಿನ ತರ್ತಕ್ಕಂಥದ್ದು, ಹೌದಾ? ಅದೇ ರೀತಿಯಾಗಿ ಮುಖ್ಯ ಉದ್ದೇಶ ಏನಂತಂದ್ರೆ ಕ್ಷೇತ್ರ ಪುನರ್ ವಿಂಗಡಣೆ ಆತಂಕ ಇವರಿಗೆ ಇರ್ತಕ್ಕಂಥದ್ದು, ಹೌದಾ? ಕೆಲ ವರ್ಷಗಳಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಆಗ್ತಕ್ಕಂಥ ಪ್ರಕ್ರಿಯೆ ಐತಲ್ಲ, ಸೊ ಆಗುವಂತಹ ಸಾಧ್ಯತೆ ಐತಿ. ಸೊ ಆ ಒಂದು ನಿರ್ದೇಶನದ ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಇವರು ಏನ್ ಮಾಡಿದ್ರು, ಜಾರಿಗೊಳಿಸಿದ್ರು ಎಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ. ಆಗ ಏನಾಗುತ್ತೆ ಅಂತಂದ್ರೆ ಲೋಕಸಭಾ ಸ್ಥಾನಗಳಲ್ಲಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಕಂಡು ಬರಕೈತು. ಸೊ ಆತಂಕದಿಂದ ಇವ್ರು ಏನ್ ಮಾಡ್ತಾರೆ, ಮತ್ತೆ ಜನಸಂಖ್ಯೆಯಲ್ಲಿ ಜಾಸ್ತಿ ಮಾಡ್ತಾ ಇಲ್ಲಿ ಮುಂದಾಗ್ತಾ ಇದ್ದಾರೆ, ಹೌದಾ? ಅದೇ ರೀತಿಯಾಗಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 5ರ ಪ್ರಕಾರ ಆಂಧ್ರ ಪ್ರದೇಶ ಒಟ್ಟು ಫಲವತ್ತತೆ ದರ ಎಷ್ಟಿದೆ ಅಂತಂದ್ರೆ 1.70% ಇರ್ತಕ್ಕಂಥದ್ದು, ಹೌದಾ? ಅದೇ ರೀತಿಯಾಗಿ ತೆಲಂಗಾಣದಲ್ಲಿ 1.82 ಎಷ್ಟಿದೆ, ಕರ್ನಾಟಕದಲ್ಲಿ 1.70 ಅಷ್ಟೇ ಇರ್ತಕ್ಕಂಥದ್ದು. ಸೊ ಇದಿಷ್ಟೇನಂತಂದ್ರ ಆಂಧ್ರದಲ್ಲಿ ಅಲ್ಲಿ ಹೆರಿಗೆ ಅಂದ್ರ ಅತಿ ಹೆಚ್ಚು ಅಂದ್ರೆ ಹೆಚ್ಚು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಅಂತ ಹೇಳಿದಾರೆ ಅವರು. ಅಂದ್ರ ಮಹಿಳಾ ನೌಕರರು ತಮ್ಮ 2 ಅಂತ ಹೇಳಿದಾರಲ್ಲ, ಅದಾದ ನಂತರ ಅಲ್ಲಿ ಜಾಸ್ತಿ ಇದಕ್ಕೆ ನಿರ್ಬಂಧವನ್ನ ಅಲ್ಲಿ ತೆಗೆಯುವಂಥದ್ದು. ನೆಕ್ಸ್ಟ್ ನೋಡಿ, ಇನ್ನು ಒನ್ಲೈನರ್ಸ್ ಅಂತ ಬಂದಾಗ ಇನ್ನ ಬಹುಭಾಷಾ ಶಿಕ್ಷಣ ವರದಿ ಅಂತ ಬರ್ತದೆ. ಸೊ ಯುನೆಸ್ಕೋ ಅವರು ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಜಾಸ್ತಿ ಜನ ಏನ್ ಮಾಡಿ, ಈಗಾಗಲೇ ಇದ್ರ ಬಗ್ಗೆ ನ್ಯೂಸ್ ಅಲ್ಲಿ ನಾನು ತಗೊಂಡಿದ್ದೀನಿ. ಅಂದ್ರೆ ಜಾಸ್ತಿ ಜನ ಏನ್ ಮಾಡ್ತಿದಾರೆ ಅಂತಂದ್ರೆ ಅವರ ಮಾತೃಭಾಷೆಯಲ್ಲಿ ಶಿಕ್ಷಣ ಅಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ನ್ಯೂಸ್ ಅಲ್ಲಿ ಇರತಕ್ಕಂಥದ್ದು, ಹೌದಾ? ಅದನ್ನ ಯಾರು ಒಂದು ಟೈಟಲ್ ಏನ್ ಕೊಡ್ತಾರೆ ಅಂತಂದ್ರೆ ಲ್ಯಾಂಗ್ವೇಜಸ್ ಮ್ಯಾಟರ್ ಗ್ಲೋಬಲ್ ಗೈಡೆನ್ಸ್ ಆನ್ ಮಲ್ಟಿ ಲ್ಯಾಂಗ್ವೇಜ್ ಎಜುಕೇಶನ್ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಅಲ್ಲಿ 25ನೇ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದಂದು ಏನ್ ಮಾಡ್ತಾರೆ, ವರದಿಯನ್ನ ಬಿಡುಗಡೆ ಮಾಡಿದ್ರು, ಹೌದಾ? ಸೊ ಇದಿಷ್ಟು ನ್ಯೂಸ್ ಅಲ್ಲಿ ಇತ್ತು, ನೆನಪಿರಲಿ. ನೆಕ್ಸ್ಟ್ ನೋಡಿ, ಇನ್ನು ಮಾರಿಷಸ್ಗೆ ಪ್ರಧಾನಿ ಮೋದಿ ಅವರು ಅಲ್ಲಿ ಒಂದು ಪ್ರವಾಸವನ್ನ ಮಾಡಿರುವಂತದ್ದು. ಅಂದ್ರೆ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲು ಮಾರ್ಚ್ 11ರಂದು ಪ್ರಧಾನಿಯವರು ಮಾರಿಷಸ್ ಅಲ್ಲಿ ಮಾರಿಷಸ್ಗೆ ಅಲ್ಲಿ ಭೇಟಿಯನ್ನ ಕೊಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ಇನ್ನ ಮಹಿಳೆಯರಿಗೆ ಪಿಂಕ್ ಆಟೋ ಅನ್ನುವಂಥದ್ದು, ಹೌದಾ? ಪಿಂಕ್ ಆಟೋ ಅಂತ ಬರ್ತದೆ. ಇದನ್ನ ಯಾವ ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ ಅಂತಂದ್ರೆ ಪ್ರಶ್ನೆ ಆಗ್ಬೋದು. ಮಹಿಳೆಯರಿಗೆ ಪಿಂಕ್ ಆಟೋನ ಜಾರಿಗೊಳಿಸತಕ್ಕಂಥ ರಾಜ್ಯ ಯಾವುದೊಂದು ಪ್ರಶ್ನೆ ಆಗ್ಬೋದು. ಅದನ್ನ ತಮಿಳುನಾಡು ರಾಜ್ಯ ಸರ್ಕಾರ ನಿಮ್ಗೆ ನೆನಪಿರ್ಲಿ, ಹೌದಾ? ಸುಮಾರು 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗಾಗಿ ಹೊಸ ವಸತಿ ನಿಲಯಗಳನ್ನ ನಿರ್ಮಿಸಲಾಗ್ತಾ ಇದೆ, ಹೌದಾ? ಹಂಗಂತೇಳಿ ತಮಿಳುನಾಡು ಸರ್ಕಾರ ಅಲ್ಲಿ MK ಸ್ಟಾಲಿನ್ ಅಲ್ಲಿ ತಿಳಿಸ್ತಕ್ಕಂಥದ್ದು. ಸೊ ಇದನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಮಹಿಳಾ ಫಲಾನುಭವಿಗಳಿಗೆ 100 ಗುಲಾಬಿ ಅಂದ್ರೆ ಪಿಂಕ್ ಆಟೋಗಳನ್ನ ಅಲ್ಲಿ ವಿತರಿಸಿ ಅವರಿಗೆ ಮಾತನಾಡ್ತಕ್ಕಂಥದ್ದು, ಹೌದಾ? ಸೊ ಇದಿಷ್ಟು ನಿಮಗೆ ಇಲ್ಲಿ ನೆನಪಿರ್ಬೇಕು, ಹೌದಾ? ಪಿಂಕ್ ಆಟೋ ಅನ್ನುವಂಥದ್ದು. ಪಿಂಕ್ ಆಟೋ ಅಂತಂದ್ರೆ ಏನಂತಂದ್ರೆ ಅವರಿಗೆ ಉಚಿತ ಪ್ರಯಾಣ ಅಂತ ಅಷ್ಟೇ ಅಲ್ಲ, ಹೌದಾ? ಹಂಗ ತಿಳ್ಕೊಂಡ್ಬಿಡ್ತೀರಿ ನೀವು. ಬಟ್ ಇಲ್ಲಿ ಏನಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ಉದ್ಯೋಗಸ್ಥ ಮಹಿಳೆಗಾಗಿ ಹೊಸ ವಸತಿ ನಿಲಯಗಳನ್ನ ನಿರ್ಮಿಸುವುದು, ಹೌದಾ? ವಸತಿ ನಿಲಯಗಳನ್ನ ನಿರ್ಮಿಸುವುದು ಆಪ್ಷನ್ ಹೇಗೆ ಕೊಟ್ಟಿರ್ತಾರೆ ಅವ್ರಿಗೆ, ಹೌದಾ? ಆಪ್ಷನ್ ಏನ್ ಕೊಟ್ಟಿರ್ತಾರೆ, ಚಾಲನೆಗೆ, ಹೌದಾ? ಮನೆಗೆ ಹಬ್ಸಿ ಹೋಗ್ಲಿಕ್ಕೆ ಈಸಿ ಆಗ್ಲಿ ಅಂತೇಳಿ ಈ ತರ ಆಪ್ಷನ್ ಕೊಟ್ಟಿರ್ತಾರೆ. ಬಟ್ ಅದು ಆಗಂಗಿಲ್ಲ, ಅಲ್ಲಿ ವಸತಿ ನಿಲಯಗಳು ಅಂತ ಇದೆ. ಸೊ ಕರೆಕ್ಟ್ ಆಗಿ ಇದನ್ನ ಅಲ್ಲಿ ನೆನ್ಪಿಟ್ಕೊಳ್ಳಿ, ಹೌದಾ? ಇನ್ನ ನೆಕ್ಸ್ಟ್ ನೋಡಿ, ಇನ್ನ HALಗೆ ರಿಯರ್ ಫ್ಯೂಸಲೇಜ್ ಅನ್ನುವಂಥದ್ದು ಒಂದು ತಂತ್ರಜ್ಞಾನ ಕೂಡ ಅಲ್ಲಿ ಸಿಕ್ಕಿರುವಂಥದ್ದು. ರಿಯರ್ ಫ್ಯೂಸಲೇಜ್ ಅಂತೇಳಿ ಅಲ್ಲಿ ತಯಾರಿಸತಕ್ಕಂಥ ಒಂದು ಕಂಪನಿ ಯಾವುದು, ಅಲ್ಫಾ ಟೋಕೋಲ್ ಇಂಜಿನಿಯರಿಂಗ್ ಸರ್ವಿಸಸ್ ಅವರು ಇದನ್ನ ರೆಡಿ ಮಾಡಿರುವಂಥದ್ದು, ಹೌದಾ? ಇದು HAL ನ ಹಗುರ ಯುದ್ಧ ವಿಮಾನಗಳಲ್ಲಿ MK-1A ಗಾಗಿ ಅಲ್ಲಿ ಮೊದಲ ಬಾರಿಗೆ ಇದನ್ನು ಖಾಸಗಿ ಕಂಪನಿಯು ರಿಯರ್ ಫ್ಯೂಸಲೇಜ್ ಅನ್ನುವಂತಹ ಒಂದು ಅಲ್ಲಿ ತಯಾರನ್ನ ಮಾಡಿರುವಂಥದ್ದು. ಸೊ ಇದಿಷ್ಟು ನಿಮಗೆ ನೆನಪಿರಲಿ, ಯಾರು ರೆಡಿ ಮಾಡಿದಂಥದ್ದು, ಎದಕ್ಕೆ ಸಲುವಾಗಿ ಅಂತಂದ್ರೆ HAL, ಹೌದಾ? HAL ನ ಹಗುರ ಯುದ್ಧ ವಿಮಾನಗಳಿಗಾಗಿ ಇದನ್ನ ರೆಡಿ ಮಾಡಿರುವಂಥದ್ದು. ಅದನ್ನ ಏನಂತ ಕರೀತಾರೆ ಅಂತಂದ್ರೆ ರಿಯರ್ ಫ್ಯೂಸಲೇಜ್ ಅಂತೇಳಿ ಕರೀತಕ್ಕಂಥದ್ದು, ಹೌದಾ? ಅದೇ ರೀತಿಯಾಗಿ ಭೈರಪ್ಪ ಅವರಿಗೆ SL ಭೈರಪ್ಪ, ಹೌದಾ? SL ಭೈರಪ್ಪ ಅವರಿಗೆ ಭಗೀರಥ ಸ್ವರೂಪಿ ಅನ್ನುವಂತಹ ಬಿರುದನ್ನು ಕೊಟ್ಟಿದ್ರು. ಅದನ್ನ ಯಾರು ಕೊಟ್ಟಿಲ್ಲ, ಆ ನಾಡಿನ ಅವರು ಯಾರು ಅವರ ಗ್ರಾಮಸ್ಥರು ಕೊಟ್ಟಿರುವಂತದ್ದು, ಹೌದಾ? ಗ್ರಾಮಸ್ಥರು ಕೊಟ್ಟಿರ್ತಕ್ಕಂಥ ಒಂದು ಬಿರುದು ಭಗೀರಥ ಸ್ವರೂಪಿ ಅನ್ನುವಂಥದ್ದು, ಹೌದಾ? ಅಂದ್ರ ತಮ್ಮ ಹುಟ್ಟಿರಾದ ಹೋಬಳಿಯ ಸಂತೇಶ್ವರ ಕೆರೆಗೆ ನೀರನ್ನು ತುಂಬಿಸುವ ಒಂದು ಯೋಜನೆಯನ್ನು ಕೂಡ ಜಾರಿಗೆ ಮಾಡಿದ್ರು. ಸೊ ಅದಕ್ಕಾಗಿ ಅವರಿಗೆ ಭಗೀರಥ ಸ್ವರೂಪಿ ಅನ್ನುವಂತೇಳಿ ಅದು ಗ್ರಾಮಸ್ಥರಲ್ಲಿ ಬಿರುದನ್ನು ಕೊಟ್ಟಿರುವಂತದ್ದು, ಭಗೀರಥ ಸ್ವರೂಪಿ ಅಂತೇಳಿ, ಹೌದಾ? ಯಾರಿಗೆ? SL ಭೈರಪ್ಪ ಅನ್ನುವಂಥದ್ದು. ಇನ್ನ ನೆಕ್ಸ್ಟ್ ನೋಡಿ, ಸೊ ಈಗಾಗಲೇ ಮಣಿಪುರದಲ್ಲಿ ಸಾಕಷ್ಟು ಅಲ್ಲಿ ನ್ಯೂಸ್ ಅಲ್ಲಿ ಜಾಸ್ತಿ ನೋಡ್ತಾ ಇದ್ದೀರಿ. ಸೊ ಅಲ್ಲಿ ಸಾಕಷ್ಟು ಅಲ್ಲಿ ಹಿಂಸಾಚಾರ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಬಟ್ ಅದೆಲ್ಲ ನಮ್ಗೆ ಬೇಡ. ಬಟ್ ಇಲ್ಲಿ ಏನಂತಿದೆ ಅಂತಾರೆ, ಕುಕಿಜೋ ಬುಡಕಟ್ಟು ಅಂತೇಳಿ ನೆನಪಿರ್ಲಿ ನಿಮ್ಗೆ, ಹೌದಾ? ಕುಕಿಜೋ ಬುಡಕಟ್ಟು ಸಮುದಾಯ, ಹೌದಾ? ಇವರು ಯಾವ ರಾಜ್ಯದಲ್ಲಿ ಕಂಡು ಬರ್ತಾರೆ ಅಂತ ನಿಮಗೆ ಪ್ರಶ್ನೆ ಆಗ್ಬೋದು.
ಕುಕಿಜೋ ಬುಡಕಟ್ಟು ಸಮುದಾಯ ಇವರು ಮಣಿಪುರ ರಾಜ್ಯದಲ್ಲಿ ಕಂಡುಬರ್ತಾರೆ. ಸೊ ಇದಿಷ್ಟು ನಿಮಗೆ ನೆನಪಿರಲಿ. ಕುಕಿಜೋ ಬುಡಕಟ್ಟು ಸಮುದಾಯ ಯಾವ ರಾಜ್ಯದಲ್ಲಿ ಕಂಡುಬರ್ತಾರೆ ಅಂತ ಪ್ರಶ್ನೆ ಆದ್ರೆ ಅದು ಮಣಿಪುರ ರಾಜ್ಯದಲ್ಲಿ ಅಲ್ಲಿ ಕಂಡುಬರ್ತಕ್ಕಂಥದ್ದು. ಸೊ ಇದಿಷ್ಟು ನೆನಪಿಟ್ಟುಕೊಳ್ಳಿ. ಹೌದಾ? ಸೊ ಇದಿಷ್ಟ ಆದ್ರೆ ಇವತ್ತು ಮಾರ್ಚ್ 10ರ ಹೌದಾ ಮಾರ್ಚ್ 10ರ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಸೊ ಇದಿಷ್ಟು ಇಶ್ಯೂಗಳು ನಾವಿಲ್ಲಿ ನೋಡ್ತಾ ಬಂದಿದ್ವಿ. ಹೌದಾ? ಈ ಒಂದು ಇಶ್ಯೂ ನಾವು ಏನ್ ನೋಡಿದ್ವಿ? ಹೌದಾ? ಕರ್ನಾಟಕ ಎಕನಾಮಿಕ್ ಸರ್ವೆ ಅಲ್ಲಿ ಕೆಲವೊಂದಷ್ಟು ಹೈಲೈಟ್ ಗಳನ್ನ ಕೊಟ್ಟಿದ್ರು. ಹೌದಾ? ಸಾಧ್ಯ ಎಕನಾಮಿಕ್ ಸರ್ವೆ ಮಾಡ್ತೀನಿ, ಬಟ್ ಸದ್ಯಕ್ಕೆ ಕಷ್ಟ ಇದೆ. ಯಾಕಂದ್ರೆ ಈಗಾಗಲೇ ನಾನು ಕೇಂದ್ರ ಸರ್ಕಾರ ಯೂನಿಯನ್ ಬಜೆಟ್ ನಲ್ಲಿ PPT ಮಾಡಿಟ್ಕೊಂಡಿನಿ, ಬಟ್ ಕ್ಲಾಸ್ ಮಾಡ್ಬೇಕಷ್ಟೇ. ಫಸ್ಟ್ ಕರ್ನಾಟಕ ಬಜೆಟ್ ಮಾಡ್ತೀನಿ, ಅದಾದ ನಂತರ ಕೇಂದ್ರ ಬಜೆಟ್ ಮಾಡ್ತೀನಿ. ಸೊ ಇವೆರಡು ಮಾಡ್ಬೇಕಂದ್ರೆ ಸುಮಾರು ಟೈಮ್ ತಗೊಳುತ್ತೆ. ಅದಾದ ನಂತರ ಎಕನಾಮಿಕ್ ಸರ್ವೆ ಮಾಡೋದು ಬಹಳ ಕಷ್ಟ ಇದೆ. ಸೊ ಸದ್ಯಕ್ಕೆ ನಾನಂತೂ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್ ಮತ್ತು ಸೆಂಟ್ರಲ್ ಬಜೆಟ್ ಅನ್ನು ಎರಡನ್ನೂ ಕೂಡ MCQ ರೂಪದಲ್ಲಿ ತೆಗೆದುಕೊಂಡು ಬರ್ತೀನಿ. ಕರ್ನಾಟಕದಲ್ಲಿ 35ಕ್ಕಿಂತ ಹೆಚ್ಚು ಪ್ರಶ್ನೆ ಇದಾವೆ, ಕೇಂದ್ರ ಬಜೆಟ್ ನಲ್ಲಿ 40ಕ್ಕಿಂತ ಜಾಸ್ತಿ ಪ್ರಶ್ನೆಗಳು ಇದಾವೆ. ಹೌದಾ? ಸೊ ಇವೆಲ್ಲ ಏನ್ ಮಾಡ್ತೇನೆ ಅಂತಂದ್ರೆ ಅಲ್ಲಿ ನಾನು ಇಲ್ಲಿ ತೆಗೆದುಕೊಂಡು ಬರುವಂತದ್ದು. ಹೌದಾ? ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಬಜೆಟ್ ಇದು ಕೂಡ ನಾವು ನೋಡಿದರೆ ಯಾವ ತರ ಅಂತಂದ್ರೆ ಇದು ನೋಡಿ. ಹೌದಾ? ಇದು ಕೇಂದ್ರ ಸರ್ಕಾರ ಯೂನಿಯನ್ ಬಜೆಟ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಈ ರೀತಿ ನಾನು ಸ್ಲೈಡ್ಗಳನ್ನು ಕೂಡ ಇಲ್ಲಿ ಹಾಕಿರುವಂತದ್ದು ಎಕನಾಮಿಕ್ಸ್ ಸೆಂಟ್ರಲ್ ಬಜೆಟ್ ಬಗ್ಗೆ. ಹೌದಾ? ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ.